ಅಂದರೆ ಈ ದಿನದ ಇವತ್ತು ಜುಲೈ 12, ಒಂದು ತಿಂಗಳ ಹಿಂದೆ ಜೂನ್ 12 ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಒಂದು ದುರಂತ ನಡೆದು ಹೋಗ್ಬಿಟ್ಟಿತ್ತು. ಆದ್ದರಿಂದ ನಾವಿನ್ನೂ ಕೂಡ ಆಚೆ ಬಂದಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಆ ವಿಮಾನ ದುರಂತ, ಏರ್ ಇಂಡಿಯಾ ಬೋಯಿಂಗ್ 77878. ಬಟ್ ಈಗ ಒಂದು ಪ್ರಾಥಮಿಕವಾದಂತಹ ತನಿಖಾ ವರದಿ ಬಹಿರಂಗವಾಗಿದೆ. AIB ಅನ್ನುವಂಥ ಒಂದು ಸಂಸ್ಥೆ ಈಗ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದೆ. ಆ ವರದಿಯಲ್ಲಿರುವಂಥ ಅಂಶಗಳಿದಾವಲ್ಲ, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಮತ್ತು ನೇರವಾಗಿ ಪೈಲಟ್ಗಳ ಮೇಲೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅವರ ಬೇಜವಾಬ್ದಾರಿ, ಅವರ ಎಡವಟ್ಟಿನಿಂದಾಗಿಯೇ ಆ ದುರಂತ ಸಂಭವಿಸ್ಬಿಡ್ತಾ. 260 ಪ್ರಾಣಗಳು ಬಲಿಯಾಗ್ಬಿಟ್ವ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ನಮಗೆಲ್ಲರಿಗೂ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ. ಈಗ ಪ್ರಾಥಮಿಕವಾಗಿ ವರದಿಯನ್ನು ಸಲ್ಲಿಸಿದ್ದಾರೆ. ಇಟ್ಸ್ ನಾಟ್ ಫೈನಲ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಬಂದಿರುವಂಥ ಅಂಶಗಳು ನೋಡ್ತಾ ಇದ್ದರೆ ಈಗ ಕಟ್ ಆಫ್ ಇರ್ಬೋದು, ಜೊತೆಗೆ ರನ್ ಇರ್ಬೋದು, ಆ ಇಂಧನವನ್ನು ಪೂರೈಕೆ ಮಾಡುವಂಥ ಸ್ವಿಚ್ಗಳನ್ನು ಕಂಪ್ಲೀಟಾಗಿ ಯಾರು ಹಾಗಾದರೆ ಆಫ್ ಮಾಡಿದ್ದು? ಆ ಕಾಕ್ಪಿಟಲ್ಲಿ ಕಂಪ್ಲೀಟಾಗಿ ವಾಯ್ಸ್ ರೆಕಾರ್ಡ್ ಆಗಿದೆ. ಇಬ್ಬರು ಪೈಲಟ್ಗಳು ಮಾತಾಡಿಕೊಂಡಿರೋದು ಕೂಡ ಬಹಿರಂಗ ಆಗಿದೆ. ಕೆಲವರು ಇದನ್ನು ತಳ್ಳಿ ಹಾಕ್ತಾ ಇದ್ದಾರೆ, ಕೆಲವರು ಯಾರದ್ದು ಕೃತ್ಯ ಇರ್ಬೋದು, ಪೈಲಟ್ಗಳಿಗೆ ಒತ್ತಡ ಇರ್ಬೋದು, ಈ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ ಮತ್ತು ಆ ತನಿಖಾ ವರದಿಯಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅದು ಸತ್ಯ ಜನರಿಗೆ ಗೊತ್ತಾಗಬೇಕು. ಇದರ ಬಗ್ಗೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಚರ್ಚೆಯನ್ನು ಮಾಡಲಿಕ್ಕೆ. ಮೊದಲನೇದಾಗಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಝೂಮ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಗಿರೀಶ್ ಲಿಂಗಣ್ಣ ಅವರು, ರಕ್ಷಣಾ ತಜ್ಞರು. ಸರ್ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಸ್, ಇನ್ನೊಬ್ರು ಇದ್ದಾರೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಸ್ ಸುದರ್ಶನ್ ಸರ್, ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಈಗ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೆ, ಎಕ್ಸ್ಪರ್ಟ್ಗಳು ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ನೇರವಾಗಿಯೇ ಪೈಲಟ್ಗಳ ಮೇಲೆ ಆರೋಪ, ಅಲ್ಲಿ ರನ್ನು ಮತ್ತು ಕಟ್ ಆಫ್ ಏನಿದೆ, ಇಂಧನ ಪೂರೈಕೆ ಆಗುವಂಥ ಸ್ಥಗಿತ ಮಾಡಿದ್ದೆ ಪೈಲಟ್ಗಳು, ಎಲ್ಲ ಅವ್ರ ಕೈಲಿತ್ತು, ಅವರೇ ಕಾರಣ 260 ಜನರ ಸಾವಿಗೆ ಅನ್ನುವಂಥ ವರದಿಗಳು ಹೇಳ್ತಾ ಇದೆ. ಸರ್ ಅಂದ್ರೆ ಇದನ್ನು ಒಪ್ಕೊಳ್ತೀರಾ ನೀವು ಹಾಗಾದ್ರೆ? ಈಗ ನೋಡಿ, ಒಂದು ವಿಮಾನ ಅಪಘಾತ ಆದ್ಮೇಲೆ ಈ ತನಿಖಾ ತಂಡಗಳು ಏನಿದೆ ಅವು ಸಾಮಾನ್ಯವಾಗಿ ಒಂದು ಧೋರಣೆ ತಗೊಂಡ್ಬಿಡ್ತವೆ. ಏನು ಅಂದ್ರೆ, ಇಫ್ ದ ಪೈಲಟ್ ಈಸ್ ಡೆಡ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ದ ಪೈಲಟ್ ಈಸ್ ಅಲೈವ್, ಹ್ಯಾಂಗ್ ಹಿಮ್. ಈ ಒಂದು ಧೋರಣೆಯ ಮೂಲಕ ತನಿಖೆಗಳು ನಡೀತವೆ. ಯಾಕಂದ್ರೆ ಇದರ ಹಿಂದೆ ಇರೋ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಶಕ್ತಿಗಳು, ಏರ್ಲೈನ್ಗಳು ಏನಿರ್ತವೆ, ಅವನ್ ಹೆಂಗಿದ್ರು ಇಲ್ಲ, ಅವನ್ ಹೆಂಗಿದ್ರು ಬದುಕಿಲ್ಲ, ಈ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್. ಆದ್ರಿಂದ ಈಸಿ ವೇ. ಮೊದಲೇ ಈ ಬೋಯಿಂಗ್ ಕಂಪನಿ ರೆಪ್ಯುಟೇಷನ್ ಗತಿಗೆಟ್ಟು ಹೋಗಿದೆ. ಈಗ ನೋಡಿ, 2018ರಲ್ಲಿ FAA, ಫೆಡರೇಷನ್ ಆಫ್ ಏವಿಯೇಷನ್ ಅಥಾರಿಟಿ ಆಫ್ ಅಮೆರಿಕಾ, ಒಂದು ಸುತ್ತೋಲೆಯನ್ನ ಹೊರಡಿಸ್ತು. ಏನು ಅಂದ್ರೆ, ಈ ಫ್ಯೂಲ್ ಲಾಕ್ ಇದೇನಿದೆ, ಈ ಫ್ಯೂಲ್ ಸ್ವಿಚ್, ಅದರಲ್ಲಿ ಕೆಲವು ನ್ಯೂನತೆಗಳಿವೆ. ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ನೀವು ಎಲ್ಲಾ ಫ್ಯೂಲ್ ನ ಇದ್ರಲ್ಲಿ MN4 ಅನ್ನೋ ಒಂದು ಮೈಕ್ರೋ ಪ್ರೊಸೆಸರ್ ಇದೆ, ಅದನ್ನ ಚೆಕ್ ಮಾಡಿ. ಯಾಕಂದ್ರೆ 2021ರಲ್ಲಿ ಇನ್ನೊಂದು ಅಪಘಾತ ಇದೇ ತರ ಆಗಿತ್ತು ಇಥಿಯೋಪಿಯಾದ ಇದರಲ್ಲಿ. ಅವಾಗ್ಲೂ ಇದೇ ತರ ಆಗಿದ್ರಿಂದ ಇದನ್ನೆಲ್ಲ ಚೆಕ್ ಮಾಡಿ ಅಂತ. ಏರ್ ಇಂಡಿಯಾ ಚೆಕ್ ಮಾಡ್ಲಿಲ್ಲ ಇದನ್ನ. ಇದು ಅವ್ರು ಏನು ಸುತ್ತೋಲೆ ಕಲಿಸಿದ್ರು, ಇದನ್ನ ಸ್ಟ್ರಿಕ್ಟ್ ಆಗಿ ನೀವು ಚೆಕ್ ಮಾಡಿ, ಆಮೇಲೆ ರಿಪ್ಲೇಸ್ ಮಾಡಿ. ಈ MN4 ಅನ್ನೋ ಮೈಕ್ರೋ ಪ್ರೊಸೆಸರ್ ಏನಿದೆ ಅದನ್ನ ರಿಪ್ಲೇಸ್ ಮಾಡ್ಬೇಕು ಅಂತ ಸುತ್ತೋಲೆ ಕಳಿಸಿದಾಗ ಅದನ್ನ ಮಾಡ್ಲಿಲ್ಲ. ಹಾಗಾಗಿ ಈಸಿ ಟು ಬ್ಲೇಮ್ ಪೈಲಟ್ಸ್. ಎಲ್ಲದಕ್ಕೂ ನಾನು ಹೇಳಿದ್ನಲ್ಲ, ಈ ಆರಂಭದಲ್ಲಿ ಇಷ್ಟು ಹೇಳಿರ್ತೀನಿ, ಮುಂದೆ ನಿಮ್ಮ ಪ್ಯಾನಲಿಸ್ಟ್ಗಳು ಮಾತಾಡಿದ ಮೇಲೆ ಇನ್ನೊಂದಿಷ್ಟು ನಾನು ತಾಂತ್ರಿಕ ವಿವರಣೆಯನ್ನ ಕೊಡ್ತೀನಿ. ಖಂಡಿತ ಸರ್. ಇನ್ನು ಒನ್ ಮೋರ್ ಕ್ವಶನ್ ಸರ್. ಈಗ ಎಲ್ರಿಗೂ ಇರುವಂಥ ತಲೆಯಲ್ಲಿರುವಂಥ ಗೊಂದಲ ಅಂತಂದರೆ, ಅದನ್ನು ಆಪ್ರೇಟ್ ಮಾಡೋದು ಅಂದರೆ ಮ್ಯಾನ್ಯುವಲ್ ಆಗಿರುತ್ತಾ ಅಥವಾ ಅದೇ ತನ್ನಿಂತಾನೇ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತಾ, ಹೇಗೆ ಅಂದರೆ ಮನುಷ್ಯರನ್ನ ಆಪ್ರೇಟ್ ಮಾಡೋದು ಫಿಕ್ಸ್ ಖಚಿತನಾ? ಇದು ರೈಟಾ ಹೆಂಗೆ? ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ವಿಚ್ ಆಗಿರೋದ್ರಿಂದ ನಾವು ಏನ್ ಮಾಡ್ತೀವಿ, ಎಂಜಿನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದಕ್ಕೆ 2 ಪೊಸಿಷನ್ ಇರುತ್ತೆ. ಒಂದು ಕಟ್ ಆಫ್ ಅಂಡ್ ಇನ್ನೊಂದು ರನ್ ಪೊಸಿಷನ್ ಅಂತ. ಈ ಇಂಜಿನ್ ಸ್ಟಾರ್ಟ್ ಮಾಡುವಾಗ ಕಟ್ ಆಫ್ ಅಲ್ಲಿ ಇರುತ್ತೆ, ಬಟ್ ಇನ್ ದ ಪ್ರಾಸೆಸ್ ಆಫ್ ಸ್ಟಾರ್ಟಿಂಗ್ ದ ಎಂಜಿನ್ ದ ಪೈಲಟ್ 2
ಬೆರಳುಗಳ ನಡುವೆ ಈ ಸ್ವಿಚ್ ಅನ್ನ ಸಿಗಿಸ್ಬಿಟ್ಟು ಮೇಲೆತ್ತಬೇಕು, ಮೇಲೆತ್ತಿ ಆಮೇಲೆ ಮುಂದಕ್ಕೆ ಹಾಕಬೇಕು. ಹೌದು. ದಟ್ ಈಸ್ ದ ರನ್ ಪೊಸಿಷನ್. Okay. ಸಿಮಿಲರ್ಲಿ ಎಂಜಿನ್ ಸ್ವಿಚ್ ಆಫ್ ಆದ್ಮೇಲೆ, ಲ್ಯಾಂಡಿಂಗ್ ಆದ್ಮೇಲೆ, ಪಾರ್ಕಿಂಗ್ ಲಾಟಿಗೆ ಬಂದ್ಮೇಲೆ, ಎಲ್ಲ ಚೆಕ್ಸ್ಗಳೆಲ್ಲ ಮುಗಿದ್ಮೇಲೆ ಇನ್ನೇನು ಎಂಜಿನ್ ಸ್ವಿಚ್ ಆಫ್ ಮಾಡಬೇಕು ಅಂದಾಗ ಮತ್ತು ಅದೇ ಎರಡು ಬೆರಳುಗಳ ನಡುವೆ ಈ ಸ್ವಿಚ್ ಅನ್ನ ಮೇಲೆತ್ತಿ ಇದನ್ನ ಕಟ್ ಆಫ್ ಗೆ ತಗೊಂಡ್ಬರ್ಬೇಕು. ಬಟ್ ಇದು ಮೆಕ್ಯಾನಿಕಲಿ ಆಪರೇಟೆಡ್ ಆಗಿದ್ರು ಇಟ್ ಇಸ್ ಕಂಟ್ರೋಲ್ಡ್ ಬೈ ಎಲೆಕ್ಟ್ರಾನಿಕ್ ಪ್ರೊಸೆಸರ್. ಅದನ್ನೇ MN4 ಅಂತ ಹೇಳೋದು. ಸೊ ಸಮ್ಟೈಮ್ಸ್ ಇಫ್ ದ ಪ್ರೊಸೆಸರ್ ಈಸ್ ನಾಟ್ ಫಂಕ್ಷನಿಂಗ್, ನೋಡಿ ಈಗ ಲೆಟಸ್ ಟೇಕ್ ದಿ ಡಯರ್ ಸಿಚುವೇಶನ್. ಯಾರೋ ಪೈಲಟ್ಗೆ, ಇಬ್ರು ಪೈಲಟ್ ನಲ್ಲಿ ಯಾರೋ ಒಬ್ಬನಿಗೆ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಾನೆ ಇತ್ತು ಅಂತ ಹೇಳೋದು. ಅವನು ಎರಡೂ ಸ್ವಿಚ್ಗಳನ್ನ ಒಂದೇ ಸೆಕೆಂಡಿನ ಹಂತದಲ್ಲಿ ಅದು ಹೆಂಗ್ರಿ ಸಾಧ್ಯ ಆಗುತ್ತೆ? ಇಸ್ ಇಟ್ humanly possible to switch off two switches in 1 second and the other pilot is looking outside elsewhere? Impossible. ಎಸ್ ಸರ್. ಗಿರೀಶ್ ಲಿಂಗಣ್ಣ ಸರ್, ಈಗ ಅದು 1 ಸೆಕೆಂಡಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಈ ಥರದ ಅಂಶಗಳು ಆ ವರದಿಯಲ್ಲಿ ಇದ್ದಾವೆ. ಅಂದರೆ ಈಗ ಆ ವಿಮಾನ ಹೊರಡೋಕ್ಕಿಂತ ಮುಂಚೆ ಅವೆಲ್ಲ ಸ್ವಿಚ್ಗಳನ್ನ ನೋಡಿರೋದಿಲ್ವಾ? ಅದು ರನ್ನಾ ಅಥವಾ ಕಟ್ ಆಫಾ? ಅದನ್ನು ಕಂಪ್ಲೀಟಾಗಿ ನಿರ್ವಹಣೆ ಮಾಡುವಂಥವ್ರು ಯಾರು? ಪೈಲಟು, ಕೋ ಪೈಲಟು, ಯಾರದರ ಜವಾಬ್ದಾರಿನ ತೆಗೆದುಕೊಂಡಿರ್ತಾರೆ ಅನ್ನೋದು? ಯೂಶಲಿ ಸ್ವಿಚಸ್ ಕಾಕ್ಪಿಟ್ ಒಳಗಡೆ ಯೂಶಲಿ ಪೈಲಟ್ಗಳು ಚೆಕ್ ಮಾಡ್ಕೊಂಡಿರ್ತಾರೆ. ಓಕೆ. ಬಟ್ ಸರ್ ಹೇಳ್ದಂಗೆ ಈ ಸ್ವಿಚಸ್ ಇಟ್ ಈಸ್ ನಾಟ್ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗುವಂತದಲ್ಲ. ಈಗ ಪ್ಲೇನ್ ಆಫ್ ಆದಾಗ ಅದು ಕಟ್ ಆಫ್ ಪೊಸಿಷನ್ ಅಲ್ಲಿ ಇರುತ್ತೆ, ಅಂದ್ರೆ ಅದು ನಾಚ್ ಅಲ್ಲಿ ಲಾಕ್ ಆಗಿರುತ್ತೆ. ತಿರ್ಗಾ ಅದು ಆನ್ ಪೊಸಿಷನ್ ಮಾಡ್ಬೇಕಾದ್ರೆ ಅದನ್ನ ಎಳೆದು ಆ ನಾಚ್ ಇಂದ ತಿರ್ಗಾ ಹಿಂದ್ಗಡೆ ಸರ್ಸ್ಕೋಬೇಕಾಗ್ತದೆ ಆನ್ ಮಾಡ್ಕೊಳಕ್ಕೆ. ಸೊ ಇದು ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗೋದು, ಆನ್ ಆಗೋದು ಆ ತರ ಮಾಡಕ್ ಆಗಲ್ಲ. ಸಿ ಆಮೇಲೆ ನೋಡಿ V1 ಸ್ಪೀಡ್ ಅಲ್ಲಿ 233 ಇದೆ, VR ರೊಟೇಟಿಂಗ್ ಸ್ಪೀಡ್ ಅಲ್ಲಿ 283 km/h ಹೋಗುತ್ತೆ. ಸೊ ದೇರ್ ವಾಸ್ ಅ ಫ್ಯೂಯಲ್ ಫ್ಲೋ ಟು ದ ಇಂಜಿನ್, ಇಲ್ದಿದ್ರೆ ಆ ಸ್ಪೀಡ್ ಹೋಗ್ತಾನೆ ಇರ್ಲಿಲ್ಲ ನಿಮ್ಗೆ. ಆಮೇಲೆ ಕ್ಲೈಂಬಿಂಗ್ ಸ್ಪೀಡ್ V2 ಅಲ್ಲಿ 333 km/h ಇದೆ, 32 seconds ಫ್ಲೈ ಆಗಿದೆ, 625 feet ರೀಚ್ ಆಗಿದೆ. ಅವಾಗ ಸಡನ್ ಪವರ್ ಡ್ರಾಪ್ ಆಗುತ್ತೆ. ಸೊ ಅವಾಗ ಥ್ರಸ್ಟ್ ಸಿಗಲ್ಲ ಮೂವ್ಮೆಂಟ್ ಆಗಕ್ಕೆ. ಆ ಥ್ರಸ್ಟ್ ಸಿಗದಾಗ ಅವಾಗ ನೋಡ್ಕೊತಾರೆ ಫ್ಯೂಯಲ್ ಹೋಗ್ತಾ ಇರಲ್ಲ. ಅವಾಗ ಪೈಲಟ್ ಕೇಳ್ತಾರೆ ನಿನ್ಗೆ ಆಫ್ ಮಾಡೋದ ಅಂತ, ಅವರು ಇಲ್ಲ ಅಂತಾರೆ. ತಿರ್ಗಾ ಮತ್ತೆ ವಾಪಸ್ ಆ ಸ್ವಿಚ್ ನ ಆನ್ ಪೊಸಿಷನ್ ತರ್ತಾರೆ ವಿತಿನ್ 10 seconds. ತಂದ ಮೇಲೆ ಆ ಇಂಜಿನ್ ಮೋಸ್ಟ್ಲಿ ಲೆಫ್ಟ್ ಇಂಜಿನ್ ಸ್ಟಾರ್ಟೆಡ್ ರಿವೈವಿಂಗ್ ಅಂಡ್ ಸ್ಟಾರ್ಟೆಡ್ ಜನರೇಟಿಂಗ್ ಪವರ್. ರೈಟ್ ಇಂಜಿನ್ ಅದು ಬರಲ್ಲ ಪವರ್, ಆ ಒಂದು ಇದಕ್ಕೆ ಒದ್ದಾಡ್ತಿರುತ್ತೆ. ಅಷ್ಟರಲ್ಲಿ ಅದು ಸಿಗಲ್ಲ, ಮೀನ್ಸ್ ಥ್ರಸ್ಟ್ ಸಿಗಲ್ಲ ಆ ಹೈಟ್ ಅಲ್ಲಿ. ಸಡನ್ಲಿ ಇಟ್ ಸ್ಟಾರ್ಟ್ಸ್ ಡ್ರಾಪಿಂಗ್ ಡೌನ್ ಅಟ್ 500 feet/minute ಅಲ್ಲಿ ಡ್ರಾಪ್ ಆಗಿ ಹೋಗಿ ಕ್ರಾಶ್ ಆಗುತ್ತೆ. ಸೊ ದಿಸ್ ಇಸ್ ದಿ ಪ್ರೋಸೆಸ್. ಆಮೇಲೆ ಈ 2 ಸ್ವಿಚ್ಗಳು ಈ ಪೈಲಟ್ ಗಳ ಮಧ್ಯ ಇರುತ್ತೆ. ಆಮೇಲೆ ಒಂದ್ ಸ್ವಿಚ್ ಮತ್ತೆ ಇನ್ನೊಂದ್ ಸ್ವಿಚ್ ಅಂತರ ಮಿನಿಮಮ್ 3 inches ಇದ್ದೇ ಇರುತ್ತೆ. ಸೊ ಒಂದ್ ಕೈಯಲ್ಲಿ ಹಿಂಗ್ ಅಂದಾಗ ಏನೋ ಅದು ಆಫ್ ಆಗ್ಬಿಡುತ್ತೆ, ಹಿಂಗ್ ಅಂದಾಗ ಆನ್ ಆಗ್ಬಿಡುತ್ತೆ. ಅಲ್ಲ, ಅದು ತುಂಬಾನೇ ಕಷ್ಟ ಇದೆ. ಇಟ್ ಇಸ್ ನಾಟ್ ಲೈಕ್ ಎ ಟಾಗಲ್ ಸ್ವಿಚ್. ಮನೇಲಿರೋ ಸ್ವಿಚ್ ತರ ಅಲ್ಲ, ನಮ್ ಲೈಟ್ ಸ್ವಿಚ್ ತರ ಅಲ್ಲ. ಅದು ಎಳ್ದೆ ಆ ಸ್ಲಾಟ್ ಇಂದ ಎಳೆದು ನೀವು ಆನ್ ಮತ್ತೆ ಆಫ್ ಮಾಡ್ಬೇಕು ಮ್ಯಾನ್ಯುಯಲ್ ಆಗಿ. ಸೊ ಒನ್ಸ್ ಅದು ಯಾವಾಗ ಇಂಡಿಕೇಶನ್ ಕೊಡುತ್ತೆ, ಅದನ್ನ ಯಾಕೆ ಆ ಸ್ವಿಚ್ ಗಳು ಇಟ್ಟಿರ್ತಾರೆ ಅಂದ್ರೆ, ಒಂದು ವಿಮಾನ ನಿಲ್ಲಿಸಿದಾಗ ಆಫ್ ಮಾಡ್ತಾರೆ, ಇಲ್ಲ ಅಂದ್ರೆ ಫ್ಲೈಯಿಂಗ್ ಅಲ್ಲಿ ಯಾವ್ದಾದ್ರು ಇಂಜಿನ್ ಫೈರ್ ಕ್ಯಾಚ್ ಆದಾಗ ಆಟೋಮೆಟಿಕ್ ಲೈಟ್ ಬರುತ್ತೆ, ಇಂಥ ಇಂಜಿನ್ ಅಲ್ಲಿ ಫೈರ್ ಕ್ಯಾಚ್ ಆಗಿದೆ ಅಂದಾಗ ಆಗ ಫ್ಯೂಯಲ್ ಕಟ್ ಆಫ್ ಮಾಡ್ಕೋತಾರೆ. ಬೋಯಿಂಗ್ 787 ಅಲ್ಲಿ ಈವನ್ ಒಂದ್ ಇಂಜಿನ್ ವರ್ಕ್ ಆದ್ರೂ ದೇ ಕ್ಯಾನ್ ಫ್ಲೈ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಸೇಫ್ಲಿ. ಬಟ್ ಇದು ಹೈಟ್ ಇರ್ಲಿಲ್ಲ, ಆ ಸೇಫ್ ಹೈಟ್ ಇನ್ನು ಹೋಗೇ ಇರ್ಲಿಲ್ಲ. 625 ಅಂದ್ರೆ ಅದು ಅಹಮದಾಬಾದ್ ಆಲ್ರೆಡಿ 200 feet ಅಬೌವ್ ಸಿ ಲೆವೆಲ್ ಇರೋದ್ರಿಂದ ಬರೇ 425 feet ಹೋಗಿತ್ತು, 32 seconds ಹೋಗಿತ್ತು ಮೇಲ್ಗಡೆ. ದಟ್ ವಾಸ್ ನಾಟ್ ಎ ಸೇಫ್ ಹೈಟ್ ಫಾರ್ ಇಟ್. ಇಲ್ದೆ ಹೋದ್ರೆ ಅವರು ಒಂದ್ ಇಂಜಿನ್ ವರ್ಕ್ ಆಗಿದ್ರು ದೇ ವುಡ್ ಹ್ಯಾವ್ ಕಮ್ ಡೌನ್ ಅಂಡ್ ಹುಷಾರಾಗಿ ಲ್ಯಾಂಡ್ ಆಗ್ತಾ ಇದ್ರು. ನಿಜ. ಎಸ್ ಮತ್ತೆ ಬರ್ತೀನಿ ಸರ್. ಸರ್, ಈಗ ಆ ವರದಿನ ನೀವು ಗಮನಿಸಿದಿರ ಅಂತ ಅನ್ಕೊಳ್ತೀನಿ. ಹಕ್ಕಿ ಅಡ್ಡ ಬಂದಿಲ್ಲ ಅಥವಾ ಕ್ಲೈಮೇಟಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಪೈಲಟ್ಗಳು, ಅಂದರೆ ಅದರಲ್ಲಿ ಇಬ್ಬರಲ್ಲಿ ಒಬ್ಬ ಪೈಲಟ್ ಬೇಕು ಅಂತಲೇ ಮಾಡ್ದಂಗೆ ಕಾಣಿಸ್ತಾ ಇದೆ ಅಂತ ಇದು ಮೇಲ್ನೋಟಕ್ಕೆ. ಇಲ್ಲ, ಆಬ್ಸಲ್ಯೂಟ್ಲಿ ರಾಂಗ್. ಇದನ್ನು ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ
ಯಾರು ಇನ್ಚಾರ್ಜ್ ಇರ್ತಾರೆ, ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಇಟ್ಸ್ ವೆರಿ ಈಸಿ ಟು ಬ್ಲೇಮ್ ದೆಮ್. ಸೊ ರೆಟರಿಕ್ ಬಿಟ್ಟು ನಾನು ಕೆಲವು ಫ್ಯಾಕ್ಚುಯಲ್, ಅದೇ ರಿಪೋರ್ಟಲ್ಲಿ ಇರುವಂಥ ಕೆಲವು ಫ್ಯಾಕ್ಚುಯಲ್ ಇದೇನಿದೆ ವಿಷಯಗಳನ್ನ ನಾನು ಕೆಲವು ತಿಳಿಸ್ತೀನಿ. ಈಗ ಪೇಜ್ ನಂಬರ್ 6 ಆಫ್ ದ ಸೇಮ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಈಗ ಪ್ರೈಮರಿ ರಿಪೋರ್ಟ್ ಏನು ಬಂದಿದೆ, ಪೇಜ್ ನಂಬರ್ 6ನ ನೀವು ನೋಡಿದ್ರೆ ಅದರಲ್ಲಿ ಒಂದು 2018 ಡಿಸೆಂಬರ್ 17, 2018 ಕರೆಕ್ಟ್ ಒಂದು ಸ್ಪೆಷಲ್ ಏರ್ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಫೆಡರಲ್ ಏವಿಯೇಷನ್ ಅಥಾರಿಟಿ ಒಂದು ಇಶ್ಯೂ ಮಾಡಿರುತ್ತೆ. ಅದೇನು ಹೇಳುತ್ತೆ ಅಂದರೆ, ಬೋಯಿಂಗ್ 737 ಏರ್ಕ್ರಾಫ್ಟ್ಸ್ ಏನಿದೆಯಲ್ಲ ಅದರಲ್ಲಿ ಈ ಫ್ಯೂಯಲ್ ಕಂಟ್ರೋಲ್ ಸ್ವಿಚಸ್ದು ಲಾಕಿಂಗ್ ಮೆಕ್ಯಾನಿಸಮ್ ಏನಿದೆಯಲ್ಲ ಅದು ಆಟೋಮ್ಯಾಟಿಕ್ಕಾಗಿ ಅದು ಡಿಸೆಂಗೇಜ್ ಆಗ್ತಾ ಇರತ್ತಂತೆ. ಓಹೋ. ಇದೇ ಸ್ವಿಚಸ್ ಸೇಮ್ ಕಾಂಪೋನೆಂಟ್ ಬೋಯಿಂಗಲ್ಲಿರುವಂಥ ತುಂಬ ಏರ್ಕ್ರಾಫ್ಟ್ಸಲ್ಲಿತ್ತು, ಇನ್ಕ್ಲೂಡಿಂಗ್ 787. ಈ ಸ್ಪೆಷಲ್ ಏರ್ವರ್ದಿನೆಸ್ದು ಅವರು ಕೊಟ್ಟರು. ಓಕೆ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ದಿಸ್ ಈಸ್ ನಾಟ್ ಆಫ್ ಮಚ್ ಕನ್ಸರ್ನ್. ಅಂದರೆ ಇವಾಗ ಅವರು ಬುಲೆಟನ್ನ ಏನಿತ್ತು ಅಂದರೆ ಸ್ಪೆಷಲ್ ಏರ್ವರ್ದಿನೆಸ್ ಬುಲೆಟಿನ್ SAIBನ ಅವ್ರು ಏನು ಮಾಡಿದ್ರು, ಅವ್ರು ಕೊಟ್ಟರು. ಬಟ್ ಇಲ್ಲಿ ಏನಾಯಿತು, ಇವರು ಈ ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋಕ್ಕೆ ಮುಂಚೆ ಏರ್ ಇಂಡಿಯಾ ಅವರು ಅದನ್ನು ಚೆಕ್ ಮಾಡಲಿಲ್ಲ. ಯಾಕೆ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಹೇಳ್ತಾರೆ, ಇಟ್ ಈಸ್ ಜಸ್ಟ್ ಅನ್ ಅಡ್ವೈಸರಿ, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ಸೊ ಇದನ್ನು ನಾನು ಏನಕ್ಕೆ ಲಿಂಕ್ ಮಾಡ್ತೀನಿ ಅಂದರೆ, ನಮ್ಮ ಏವಿಯೇಷನ್ ಪಾರ್ಲೆನ್ಸಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಮರ್ಫೀಸ್ ಲಾ ಅಂತ ಕರಿತೀವಿ. ಓಕೆ. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಯಾವುದು ಕೆಡಕ್ಕೆ ಸಾಧ್ಯ ಇರುತ್ತೋ ಅದು ಖಂಡಿತವಾಗ್ಲೂ ಕೆಟ್ಟೇ ಕೆಡುತ್ತೆ ಅಂತ ಹೇಳ್ಬಿಟ್ಟು ಏವಿಯೇಷನಲ್ಲಿ ನಾವು ಅದನ್ನು ಕರಿತೀವಿ. ಓಕೆ. ಆ್ಯಂಡ್ ಇಟ್ಸ್ ದ ಟ್ರೂತ್. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಅರ್ಥ ಆಯ್ತಾ? ಸೊ ಈ ರೀತಿ ಇದ್ದಾಗ ಅವರು 2019 ಮತ್ತು 2023 ಆ ಸ್ವಿಚಸ್, ಈ ಮಾಡ್ಯೂಲ್ಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಿ ಅಂತ ಹೇಳಿದರು. ಹೌದು. 2023 ಅವ್ರು ಚೇಂಜ್ ಮಾಡಿದ್ರು. ಅಲ್ಲಿಂದ ಈ ಒಂದು ಏರ್ಕ್ರಾಫ್ಟ್ ಏನಿದೆ ಬೋಯಿಂಗ್ 787 ಪರ್ಟಿಕ್ಯುಲರ್ಲಿ ಇನ್ಕ್ಲೂಡಿಂಗ್ ದಿಸ್ ಏರ್ಕ್ರಾಫ್ಟ್ ಯಾವುದೇ ರೀತಿ ಅಂತ ಒಂದು ಫಾಲ್ಟ್ ಬಂದಿರಲಿಲ್ಲ ಅದರಲ್ಲಿ. ಆದರೆ ಈಗ ಆಟೋಮ್ಯಾಟಿಕ್ಕಾಗಿ ಅದು ಶಟ್ ಆಫ್ ಆಗಿದೆ ಅನ್ನೋದನ್ನು ಯಾಕೆ ಯೋಚಿಸ್ತಾ ಇಲ್ಲ, ಅದನ್ನು ಯೋಚಿಸ್ಬೇಕಲ್ಲ. ಓಕೆ. ಒಬ್ಬ ಪೈಲಟ್ ಹೇಳಿದ್ದಾರೆ, ಆ್ಯಕ್ಚುಲಿ ವೆನ್ ದ ಏರ್ಕ್ರಾಫ್ಟ್ ಈಸ್ ಟೇಕಿಂಗ್ ಆಫ್ ಆ್ಯಂಡ್ ವೈಲ್ ಲ್ಯಾಂಡಿಂಗ್ ತುಂಬ ಕ್ರೂಷಿಯಲ್ ಸ್ಟೇಜಸ್ ಇದು. ಆ ಸಮಯದಲ್ಲಂತೂ ಯಾವುದೇ ಪೈಲಟ್ ಆಗಲಿ, ಫಸ್ಟ್ಲಿ ಜೀವದ ಮೇಲೆ ಆಸೆ ಇರುವಂಥವ್ರಾಗಲಿ, ಮತ್ತು ಯಾರ್ಯಾರಿಗೆ ಜವಾಬ್ದಾರಿ ಇದೆ, ಆ್ಯಂಡ್ ಐ ಟೇಕ್ ದ್ಯಾಟ್ ಎವ್ರಿ ಪೈಲಟ್ ಈಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಅದಕ್ಕೆ ಅವರಲ್ಲಿ ಕೂತಿರ್ತಾರೆ. ಎಲ್ಲರೂ ಕಾರ್ ಡ್ರೈವ್ ಮಾಡ್ದಂಗಲ್ಲ ಒಂದು ಏರ್ಕ್ರಾಫ್ಟ್ನ ನೀವು ಫ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಆ ರೀತಿ ಮಾಡಿದ್ದಾರೆ. ಈ ಒಂದು ಅಡ್ವೈಸರಿನ ಅದನ್ನು ಇಟ್ಸ್ ಜಸ್ಟ್ ಅನ್ ಅಡ್ವೈಸರಿ ನಾಟ್ ಮ್ಯಾಂಡೇಟ್ರಿ ಅಂತ ಹೇಳ್ಬಿಟ್ಟು ಏರ್ ಇಂಡಿಯಾ ನೆಗ್ಲೆಕ್ಟ್ ಮಾಡಿದೆ. ಪೈಲಟ್ನ ಯಾಕೆ ಬ್ಲೇಮ್ ಮಾಡಬೇಕು, ಅವರು ಸುಲಭವಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ಲಿ, ಇದೇ ಒಂದು ರಿಪೋರ್ಟ್ ಫಾರ್ವರ್ಡ್ ಏನಿದೆಯಲ್ಲ, ಪ್ರಸ್ತಾವನೆ ಮುಖಪುಟ ಏನಿದೆಯಲ್ಲ, ನೀವು ಅದಕ್ಕೆ ಹೋಗಿ ನೋಡಿದ್ರೆ ಈ ಒಂದು ರಿಪೋರ್ಟ್ಸ್ ನಾಟ್ ಜಸ್ಟ್ ಇನ್ ದಿಸ್, ನೀವು ಯಾವುದೇ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ತೊಗೊಳ್ಳಿ, ಬೀಟ್ ದ ಪ್ರಿಲಿಮಿನರಿ ರಿಪೋರ್ಟ್ ಆರ್ ದ ಫೈನಲ್ ರಿಪೋರ್ಟ್, ಅದರಲ್ಲಿ ಕ್ಲೀನಾಗಿ ಬರೆದಿರ್ತಾರೆ, ದ ಏಮ್ ಆಫ್ ದಿಸ್ ರಿಪೋರ್ಟ್ ಈಸ್ ನಾಟ್ ಟು ಬ್ಲೇಮ್ ಎನಿ ಒನ್ ಬಟ್ ಓನ್ಲಿ ಟು ಅವಾಯ್ಡ್ ದ ಫ್ಯೂಚರ್ ಆಕ್ಸಿಡೆಂಟ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್. ಸೊ ನನಗೆ ಗೊತ್ತಿಲ್ಲ ಎಲ್ಲರೂ ಏನಕ್ಕೆ ಪೈಲಟ್ಸ್ ಮೇಲೆ ಇವಾಗ ಮುಗಿ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗದು ಅರ್ಥ ಆಗ್ತಿಲ್ಲ. ಕಾಕ್ಪಿಟಲ್ ರೆಕಾರ್ಡ್ ಆಗಿದೆ ಅಲ್ವಾ, ಸೊ ಅದು ಹೇಳಿದ್ದಾರೆ. ಕಾಕ್ಪಿಟಲ್ ಏನು ಹೇಳಿದ್ದಾರೆ, ನೀನು ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರು. Correct. ಬಟ್ ಇದೇ ರಿಪೋರ್ಟಲ್ಲಿ 2018 ನಾನೀಗ ಪ್ರೂಫ್ ಕೊಡ್ತಾ ಇದ್ದೀನಿ, ಡಿಸೆಂಬರ್ 17, 2018 ಸ್ಪೆಷಲ್ ಏರ್ ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಫೆಡರಲ್ ಏವಿಯೇಷನ್ ಅಥಾರಿಟಿ ರಿಲೀಸ್ ಮಾಡಿದೆ. ಅದರಲ್ಲಿ ಪ್ರಾಬ್ಲಮ್ ಆಗಿದೆ. ಓಕೆ. ಅವತ್ತಿಂದ ಇವತ್ತಿನವರೆಗೂ ಆಗಿಲ್ಲ. ಅದರ ಅರ್ಥ ಇವತ್ತು ಆಗಲ್ಲ ಅಂತಲ್ವಲ್ಲ, ನಿಜ ಅದಾಗಿರ್ಬೋದಲ್ಲ, ಅದನ್ನು ಯಾಕೆ ಯೋಚಿಸ್ತಿಲ್ಲ? ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಹೇಳಬೇಕು, ಪ್ಲೀಸ್ ಡೋಂಟ್ ಮೇಕ್ ಕನ್ಕ್ಲೂಷನ್ಸ್ ಬೇಸ್ಡ್ ಆನ್ ದ ಪ್ರಿಲಿಮಿನರಿ ರಿಪೋರ್ಟ್ಸ್. ಹಿಸ್ಟಾರಿಕಲ್ ಎವಿಡೆನ್ಸ್ ನಾನು ಹೇಳಬೇಕಂದ್ರೆ ನಾನು 3 ಇನ್ಸಿಡೆಂಟ್ಸ್ ನಾನು ಕೋಟ್ ಮಾಡ್ತೀನಿ, ಪೀಪಲ್ ಕ್ಯಾನ್ ಲುಕ್ ಅಪ್. 3 ಸಲ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಏನು ಬಂದಿತ್ತು ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನಲ್ಲಿ, ಫೈನಲ್ ರಿಪೋರ್ಟಲ್ಲಿ ಇಟ್ ವಾಸ್ ವಾಶ್ಡ್ ಆಫ್. ಇಟ್ ವಾಸ್ ಸೆಡ್ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಏನಿದೆ ಅದು ತಪ್ಪು ಅನ್ನೋದನ್ನು ಫೈನಲ್ ರಿಪೋರ್ಟ್ ಪ್ರೂವ್ ಮಾಡ್ತು. ಯಾವ್ಯಾವುದು ಅಂದರೆ, ಒಂದು TWA ಫ್ಲೈಟ್ 800 ಅಂತ ಹೇಳ್ಬಿಟ್ಟು 1996 ಆಗಿತ್ತು. ಇನಿಷಿಯಲ್ ಕ್ರ್ಯಾಶ್ ಏನಿದೆ ದಟ್ ವಾಸ್ ಬಿಕಾಸ್ ಆಫ್ ಎ ಬಾಂಬ್ ಬ್ಲಾಸ್ಟ್, ಇಲ್ಲ ಅಂತ ಹೇಳಿದ್ರೆ ಮಿಸೈಲ್ ಅಟ್ಯಾಕ್ ಆಯಿತು ಅಂತ ಹೇಳ್ಬಿಟ್ಟು ದ ಪ್ರಿಲಿಮಿನರಿ ರಿಪೋರ್ಟ್ ಅದನ್ನು ಹೇಳಿತ್ತು. ಅರ್ಥ ಆಯ್ತಾ? ಬಟ್ ದೆನ್ ಫೈನಲ್ ರಿಪೋರ್ಟ್ ಬಂದಾಗ ಇಟ್ ವಾಸ್ ಬಿಕಾಸ್ ಆಫ್ ಎ ಫ್ಯೂಯಲ್ ಟ್ಯಾಂಕ್ ಬ್ಲಾಸ್ಟ್ ಅಂತ ಬಂತು. ದಿಸ್ ವಾಸ್ ದ ಫಸ್ಟ್ ಇನ್ಸಿಡೆಂಟ್. ಸೆಕೆಂಡ್ ಇನ್ಸಿಡೆಂಟ್, ವ್ಯಾಲಾ ಏರ್ಲೈನ್ಸ್ ಫ್ಲೈಟ್ 904 ಅಂತ, ಇದು 2000 ಆಗಿತ್ತು. ಎಂಜಿನ್ ಲೀಡ್ ಡೆಪಾಸಿಟ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಕೆಲವೊಂದು ಡೆಪಾಸಿಟ್ಸ್ ಎಂಜಿನ್ ಒಳಗಡೆ ಆಗಿಬಿಟ್ಟಿತ್ತು, ಅದು ಆ ರೀತಿ ಆಗಿದೆ ಅಂತ ಅದರಿಂದ ಕ್ರ್ಯಾಶ್ ಆಯಿತು ಅಂತ ಹೇಳಿದ್ರು. ಬಟ್ ಅದು ಆ್ಯಕ್ಚುಲಿ
ಮೆಟಲರ್ಜಿಕಲ್ ಪ್ರಾಬ್ಲಮ್ಸ್ ಇತ್ತು, Okay. ಎಂಜಿನ್ ಪ್ರಾಬ್ಲಮ್ ಆಗಿಲ್ಲ. ಥರ್ಡ್ಲಿ 1979 ಮೌಂಟ್ ಎರಬಸ್ ಅಂತ ಹೇಳ್ಬಿಟ್ಟು ಒಂದು ಆಕ್ಸಿಡೆಂಟ್ ಆಗಿತ್ತು. ಇನಿಷಿಯಲಿ ಇದೇ ಥರ ಪೈಲಟ್ಸ್ನ ಬ್ಲೇಮ್ ಮಾಡಿದ್ರು ಎಲ್ಲರೂ, ಬಟ್ ಅದಾದ್ಮೇಲೆ ಗೊತ್ತಾಯಿತು ರೂಟ್ ಪ್ಲಾನಿಂಗಲ್ಲಿ ಎರರ್ ಇತ್ತು ಮತ್ತು ಮೇಂಟೆನೆನ್ಸಲ್ಲಿ ಎರರ್ ಇತ್ತು ಅಂತ ಹೇಳ್ಬಿಟ್ಟು. ಓಕೆ, ಬಟ್ So if this report is to be believed, it's a maintenance error. ನಾನು ನನ್ನ ಕಡೆಯಿಂದ ಹೇಳಬೇಕಂದ್ರೆ ಇದೇ ರಿಪೋರ್ಟ್ ಬೇಸಿಸ್ ಮೇಲೆ ಇಟ್ಸ್ ಎ ಮೇಂಟೆನೆನ್ಸ್ ಎರರ್. ಓಕೆ, ಈಗ ಫ್ಯೂಯಲ್ದು ಸ್ವಿಚ್ ಅಂತ ಹೇಳ್ತಿದ್ರಲ್ವಾ, ಅದು ಅದನ್ನ ಮನುಷ್ಯರು ಅಂದರೆ ಪೈಲಟ್ ಅವರು ಆಪರೇಟ್ ಮಾಡಲೇಬೇಕು. ಇಲ್ಲದಿದ್ರೆ ಆಕಸ್ಮಿಕವಾಗಿ ಯಾವುದೇ ಅದು ಬದಲಾವಣೆ ಆಗಲ್ಲ, ಅಥವಾ ಹಿಂದೆ ಮುಂದೆ ಆಗಲ್ಲ, ಅಥವಾ ಅಲುಗಾಡಲ್ಲ, ಗಟ್ಟಿಯಾಗಿರುತ್ತೆ ಅಂತ ನಾನು ಕೇಳ್ಪಟ್ಟೆ. ನೀವು ಯಾವುದೇ ಏವಿಯೇಷನ್, ಐ ಆಮ್ ಫ್ರಮ್ ಹೆಲಿಕಾಪ್ಟರ್ಸ್, ಸ್ವಲ್ಪ ಐ ಹ್ಯಾವ್ ಲಿಟಲ್ ನಾಲೆಜ್ ಆಫ್ ಫಿಕ್ಸ್ಡ್ ವಿಂಗ್ ಆಲ್ಸೋ. ಓಕೆ, ನೀವು ಯಾವುದೇ ಸ್ವಿಚ್ ತೊಗೊಳ್ಳಿ, ಪ್ರಾಪರ್ ಲಾಕಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಯಾಕಂತ ಹೇಳಿದ್ರೆ ಆಕ್ಸಿಡೆಂಟಲಿ ಯಾವುದು ಓನ್ಲಿ ವೆನ್ ನೀಡೆಡ್ ಇಟ್ ವಿಲ್ ಬಿ ಆಪರೇಟೆಡ್, ಆ್ಯಂಡ್ ಪೈಲಟ್ಸ್ ದೇ ಆಪರೇಟ್ ಇಟ್ ಓನ್ಲಿ ವೆನ್ ಇಟ್ ಈಸ್ ನೆಸೆಸರಿ, ಆ್ಯಂಡ್ ಏರ್ಕ್ರಾಫ್ಟ್ ವೆನ್ ಇಟ್ ಈಸ್ ಆನ್ ದ ರನ್ವೇ, ವೆನ್ ಇಟ್ ಈಸ್ ಟೇಕಿಂಗ್ ಆಫ್ ಆ್ಯಂಡ್ ವೈಲ್ ಇನ್ ಫ್ಲೈಟ್, ಯಾವ ಬುದ್ಧಿ ಇರೋವಂಥ ಮನುಷ್ಯ ಫ್ಯೂಯಲ್ ಕಟ್ ಆಫ್ ಮಾಡ್ತಾರೆ? ಯಾರೂ ಮಾಡಲ್ವಲ್ಲ. ಅದೇನಕ್ಕಿರುತ್ತೆ? ಇಟ್ಸ್ ಎ ಸೇಫ್ಟಿ ಮೆಕ್ಯಾನಿಸಮ್. ಈಗ ಇನ್ ಕೇಸ್ ಆಫ್ ಎ ಫೈರ್ ಇನ್ ಅನ್ ಎಂಜಿನ್, ಆವಾಗ ನೀವು ಫ್ಯೂಯಲ್ ಕಟ್ ಆಫ್ ಮಾಡ್ತೀರಾ. ಮ್ಯಾನ್ಯಲ್ ಓವರ್ ರೈಡ್ ಆವಾಗ ಆಗುತ್ತೆ, ಆವಾಗ ನೀವು ಕಟ್ ಮಾಡ್ತೀರಾ. ಅದು ಫ್ಯೂಯಲ್ ಕಟ್ ಆಫ್ ನೀವು ಅಂಥ ಟೈಮಲ್ಲಿ ಮಾಡ್ತೀರಾ. ಅದು ಬಿಟ್ಬಿಟ್ಟು ಟೇಕ್ ಆಫ್ ಆಗೋವಾಗ ಯಾರೂ ಮಾಡಲ್ಲ. ಅದೂ ಟೇಕ್ ಆಫ್ ಈಗಲೇ ಆಗ್ತದೆ, ಎರಡೂ ಎಂಜಿನ್ದು ಸ್ವಿಚ್ ಆಫ್ ಮಾಡೋದು. ದಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ನೋ ಸೇನ್ ಪೈಲಟ್ ವಿಲ್ ಎವರ್ ಡೂ ದಟ್. ಇದು ಪೈಲಟ್ಸ್ ಮಾಡಿರೋವಂಥದ್ದಲ್ಲ. ಯಾಕಂದರೆ ನಾನೀಗ ಕೋಟ್ ಮಾಡಿದ್ದೀನಿ, ಪೇಜ್ ನಂಬರ್ 6 ಪೀಪಲ್ ಕ್ಯಾನ್ ಲುಕ್ ಇಟ್ ಅಪ್. ನನ್ನ ಕಡೆಯಿಂದ ಕೇಳಿದ್ರೆ ನಾನು ಪೂರ್ತಿ ರಿಪೋರ್ಟ್ ಓದಿದೆ. ಪ್ರಾಬ್ಲಮ್ ಆಗಿರೋದು ಇಟ್ ಈಸ್ ಬಿಕಾಸ್ ಆಫ್ ದಟ್ ಆಟೋಮೆಟಿಕ್ ಆಪರೇಷನ್. ಅದರಲ್ಲಿ ಏನು ನಡೀತಾ ಇತ್ತು 2019 ಅದು ಬಂದಿತ್ತು, ಅದರದ್ದು ರಿಪೋರ್ಟ್ ದಟ್ ವಾಸ್ ನೆಗ್ಲೆಕ್ಟೆಡ್. ಇನ್ವೆಸ್ಟಿಗೇಷನ್ ಹೋಗಲಿ ಅದರೊಳಗಡೆ ಏನು ಅಂತ ಗೊತ್ತಾಗುತ್ತೆ. ನಿಜ. ನೋ ಪೈಲಟ್ ವುಡ್ ಹ್ಯಾವ್ ಆಪರೇಟೆಡ್ ದಿಸ್. ದಿಸ್ ಇಸ್ ನಾಟ್ ಆನ್ ದ ಪೈಲಟ್ಸ್. ದಟ್ ಐ ಆಮ್ ಶೂರ್ ಫ್ರಮ್ ಮೈ ಸೈಡ್. ಎಸ್ ಸರ್. ಓಕೆ, ಸುದರ್ಶನ್ ಸರ್, ಈಗ ಈ ಪೈಲಟ್ಗಳು ಮಾನಸಿಕವಾಗಿ ಮೆಂಟಲಿ ಅವರು ಒತ್ತಡದಲ್ಲಿರ್ತಾರೆ, ಅಥವಾ ಯಾವುದೋ ಬೆದರಿಕೆ ಅಥವಾ ಏನೋ ಒಂದು ಆಸೆಗೆ ಈ ಥರದ ಚರ್ಚೆಗಳಾಗ್ತಿದೆ ಸರ್, ಅಥವಾ ಟೆರರಿಸಮ್ ಏನಾದರೂ ಇಲ್ಲಿ ಆಕ್ಟಿವ್ ಅಂದರೆ ಆ ಒಂದು ಆ್ಯಕ್ಟಿವಿಟೀಸ್ ಏನಾದರೂ ಇರ್ಬೋದು, ಅಥವಾ ಇವರು ಒತ್ತಡಕ್ಕೊಳಗಾಗಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋಣ, ಉಳಿದವರು ಕೂಡ ಸತ್ತರೆ ಸಾಯಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಆ ಥರದ ಪಾಸಿಬಿಲಿಟೀಸ್ ಇರುತ್ತಾ ಹೆಂಗೆ? ಈಗಾಗಲೇ ಆ ಒಂದು ಪ್ರಕ್ರಿಯೆ ಶುರು ಆಗಿದೆ. ಈಗ ನೋಡಿ, ಒಂದು ಕಡೆ ಐಕ್ಯಾಒ ಅಂದ್ರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ವಿಚ್ ಇಸ್ ಎ ಕೆನಡಾ ಬೇಸ್ಡ್ ಆರ್ಗನೈಸೇಷನ್. ಇನ್ನೊಂದು ಕಡೆ NTSB, ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಅಂತ ಇನ್ನೊಂದು, ಬೋಯಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಆಮೇಲೆ ಜನರಲ್ ಎಲೆಕ್ಟ್ರಿಕಲ್, ಅದು ಈ ಎಂಜಿನ್ ತಯಾರಿ ಮಾಡಿರೋ ಕಂಪನಿ. ಇವುಗಳೆಲ್ಲ ಒಂದು ಗುಂಪಾದ್ರೆ, ಇನ್ನ ಏರ್ಲೈನ್ ಇಂಡಿಯನ್ DGCA ಅಂಡ್ ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಇದು ಒಂದ್ ಕಡೆ. ಇಲ್ಲಿ ಒಂದಿಷ್ಟು ಕಿತ್ತಾಟ ನಡೆಯುತ್ತೆ. ಯಾಕಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಸೇವ್ ದೇರ್ ರೆಪ್ಯುಟೇಷನ್ ಅಂಡ್ ಮೇ ಬಿ ಅಟ್ ದ ಕಾಸ್ಟ್ ಆಫ್ ಹ್ಯೂಜ್ ಅಮೌಂಟ್. ಸುನಿಲ್ ಸರ್, ನೀವು ಹೇಳ್ತಾ ಇದ್ರಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿ, ಬ್ಲೇಮ್ ಮಾಡೋದು ಬೇಡ ಫೈನಲ್ ರಿಪೋರ್ಟ್ ಬರೋವರೆಗೂ ಅಂತೇಳಿ. ಬಟ್ ಈಗ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡ್ತೇನೆ. 2015 ಜರ್ಮನ್ ವಿಂಗ್ಸ್ ಫ್ಲೈಟ್, ಇದು ಸೇಮ್ ಏನು ಈ ಫ್ಯೂಯಲ್ ಸ್ವಿಚ್ ಇದೆ ಅದೇ ರೀತಿಯಾಗಿತ್ತಂತೆ. 1999 ಈಜಿಪ್ಟ್ದು, ಆಮೇಲೆ ಮಲೇಷಿಯಾ, ಚೀನಾ, ಒಂದು 7-8 ಉದಾಹರಣೆ ನಾನು ಎಕ್ಸಾಂಪಲ್ ನೋಡಿದೆ. ಸೇಮ್ ಟು ಸೇಮ್ ಅದೇ ರೀತಿ ಆಗಿದ್ದು. ಎಕ್ಸಾಕ್ಟ್ಲಿ. ನಾನು ಏನು ಹೇಳಿದೆ, ಈ ಡೈರೆಕ್ಟಿವ್ ಏನು ಬಂತು SAIB ಅಂತ ಹೇಳ್ಬಿಟ್ಟು ನಾನು ಏನು ಹೇಳಿದೆ ಆಗಲೇ, ಇದು ದಿಸ್ ವಾಸ್ ಬೇಸ್ಡ್ ಆನ್ ಬೋಯಿಂಗ್ 737 ಈ ಪ್ರಾಬ್ಲಮ್ ರಿಪೀಟೆಡ್ ಆಗಿ ಬರ್ತಾ ಇತ್ತು. ಈ ಪ್ರಾಬ್ಲಮ್ ರಿಪೋರ್ಟ್ ಆದಮೇಲೆ ಫೆಡರಲ್ ಏವಿಯೇಷನ್ ಅಥಾರಿಟಿ ಆ ಒಂದು ಇದನ್ನು ಬುಲೆಟನ್ನ ಕೊಡ್ತು, ದಟ್ ನೀವು ಇದನ್ನು ಚೆಕ್ ಮಾಡಿ, ಇದರಲ್ಲಿ ಪ್ರಾಬ್ಲಮ್ಸ್ ಏನಿದೆ ನೀವು ಇದನ್ನು ಗುರುತಿಸಿ ಈ ಪ್ರಾಬ್ಲಮ್ಸ್ನ ನೀವು ರಿಸಾಲ್ವ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಪೊಟೆನ್ಷಿಯಲಿ ಬಿ ಫೇಟಲ್. ಆಕ್ಸಿಡೆಂಟ್ಸ್ ಏನಿರುತ್ತೆ ಇದರಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದು ಹೇಳಿತ್ತು. ಇದರಿಂದಾನೇ ಆಗಿದೆ ಅಂತ ನಾನು ಕನ್ಕ್ಲೂಸಿವ್ ಆಗಿ ಹೇಳ್ತಿಲ್ಲ, ಇದು ಕೂಡ ಕಾರಣ ಇರ್ಬೋದು ಅಂತ ಹೇಳ್ತಿದ್ದೀನಿ. ಯಾವ ರೀತಿ, ಈಗ ನೋಡಿ, ಸುಲಭವಾಗಿ ಸಿಗ್ತಾರೆ ಅಂತ ಪೈಲಟ್ಸ್ನ ಬ್ಲೇಮ್ ಮಾಡೋದು ತುಂಬ ಈಸಿ, ಬಟ್ ಯಾವ ಪೈಲಟೂ ಅರ್ಥ ಆಯ್ತಾ ಆ ರೀತಿ ಫ್ಯೂಯಲ್ ಕಟ್ ಆಫ್ ವಾಲ್ವ್ ಏನಿರುತ್ತಲ್ಲ, ಅದು ಸ್ವಿಚಸ್ ಏನಿರುತ್ತಲ್ಲ, ಯಾರೂ ಅದನ್ನು ಆಪ್ರೇಟ್ ಮಾಡಲ್ಲ. ಯಾಕಂದ್ರೆ ಫ್ಯೂಯಲ್ ಬೇಕು, ದಟ್ಸ್ ಅನ್ ಅಂಡರ್ಸ್ಟುಡ್ ಥಿಂಗ್. ಆ್ಯಂಡ್ ಲೆಟ್ಸ್ ಗೋ ವಿತ್ ಇದೇ ರಿಪೋರ್ಟಲ್ಲಿ ಬಂದಿರೋದು. ಒಬ್ಬ ಪೈಲಟ್ ಅವ್ರು ಕೇಳ್ತಾ ಇದ್ದಾರೆ, ಡಿಡ್ ಯು ಸ್ವಿಚ್ ಇಟ್ ಆಫ್, ನೀನು ಅದನ್ನು ಕಟ್ ಮಾಡ್ದ, ಫ್ಯೂಯಲ್ ಕಟ್ ಆಫ್ ಮಾಡ್ದ ಅಂತ. ಬಟ್ ಇನ್ನೊಬ್ರು ಹೇಳ್ತಿದ್ದಾರೆ, ಇಲ್ಲ ನಾನು ಅದನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಲೆಟ್ಸ್ ಗೋ ವಿತ್ ದ್ಯಾಟ್.
ಯಾರು ಯಾಕೆ ಬ್ಲೇಮ್ ಮಾಡ್ತಿದ್ದಾರೆ, ಆಟೋಮೆಟಿಕಲಿ ಆಪರೇಟ್ ಆಗಿರಬಹುದು ಅನ್ನೋ ಯೋಚನೆನೇ ಯಾರಿಗೂ ಯಾಕೆ ಬರ್ತಿಲ್ಲ. ಈಗ ಅದಕ್ಕೆ ಟೆರರಿಸಮ್ ಆ್ಯಂಗಲ್ಲು ತೊಗೊಂಡು ಹೋಗ್ತಿದ್ದಾರೆ. ಇಟ್ಸ್ ಗುಡ್, ನಾವು ಅದನ್ನೆಲ್ಲ ಹುಡುಕಬೇಕು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಓಕೆ, ಆದರೆ ಈ ಒಂದು 15 ಪೇಜಸ್ ಒಂದು ರಿಪೋರ್ಟ್, ಪ್ರಿಲಿಮಿನರಿ ರಿಪೋರ್ಟ್ ಏನಿದೆ, ಅದರ ಬೇಸಿಸ್ ಮೇಲೆ ನೀವು ಪೈಲಟ್ಸ್ ಹೀಗೆ ಅವ್ರದ್ದೇ ತಪ್ಪು, ಯಾರು ನೋಡಿದ್ದಾರೆ ಅದನ್ನು? ನಿಜ, ಯಾರು ನೋಡಿದ್ದಾರೆ ಅದನ್ನು? ಟೆಕ್ನಿಕಲಿ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ದಿಸ್ ಈಸ್ ಜಸ್ಟ್ ಒನ್ ಆಸ್ಪೆಕ್ಟ್. ಈಗ ನೀವು ಇದೇ ರಿಪೋರ್ಟಲ್ಲಿ ನೋಡಿದ್ರೆ, ಈಗ ಈ 2018 ಏನಿದೆ, ಈ SAIB ಏನಿದೆ, ನಾನು ಆಗಲೇ ಹೇಳಿದಾಗೆ ಆ ಬುಲೆಟಿನ್ FAA ಇಶ್ಯೂ ಮಾಡಿರೋದು, ಅದನ್ನು ಮೆನ್ಷನ್ ಮಾಡಿದ್ದಾರೆ ಪ್ರಿಲಿಮಿನರಿ ರಿಪೋರ್ಟಲ್ಲಿ. ಆದರೆ ಅದರ ರಿಲೇಟೆಡ್ ಏನಾದರೂ ಆ್ಯಕ್ಷನ್ ತಗೋಬೇಕಾ ಈಗ ಇಮಿಡಿಯೇಟ್ಲಿ, ಬೀಟ್ Boeing 737 or beat Boeing 787 or any other Boeing aircraft in which these parts are there, ಇದ್ರ ಬಗ್ಗೆ ಏನಾದರೂ ಅವರು ಆ್ಯಕ್ಷನ್ ತೊಗೊಳ್ಳಿ ಅಂತ ಮಾಡಿದ್ರೆ ಯಾವ ರೆಕಮೆಂಡೇಷನ್ನು ಅವ್ರು ಕೊಟ್ಟಿಲ್ಲ. ಇನ್ವೆಸ್ಟಿಗೇಷನ್ಸ್ ಆರ್ ಆನ್ ಗೋಯಿಂಗ್. ಲಾಸ್ಟ್ ನೋಡಿದ್ರೆ ಒಂದು 10 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಇಮಿಡಿಯೇಟ್ಲಿ ನಾವು Boeing 787 ಇಲ್ಲ ಬೇರೆ ಇದಕ್ಕೇನು ಎಂಜಿನ್ಸ್ ಈಗ ಏನು ಮ್ಯಾನುಫ್ಯಾಕ್ಚರ್ ಆಗ್ತದೆ ಅದಕ್ಕೆ ನಮ್ಮ ಕಡೆಯಿಂದ ಸದ್ಯಕ್ಕೆ ಯಾವ ಡೈರೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಇಫ್ ದಿಸ್ ಈಸ್ ದ ಕೇಸ್, ದೆನ್ ವಿ ಕ್ಯಾನ್ ಲುಕ್ ಇನ್ ಟು ದ ವೇ ಹೌ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್. ಈಗ ಅವರು ಪ್ರಿಲಿಮಿನರಿ ರಿಪೋರ್ಟಲ್ಲಿ ಅವ್ರು ಹೇಳಿದ್ದಾರೆ ಇದೆಲ್ಲ ಕಂಡು ಬಂದಿದೆ ಅಂತ, ಬಟ್ ಅವರು ಕನ್ಕ್ಲೂಸಿವ್ ಆಗಿ ಹೇಳಿಲ್ಲ ಇದೇ ನಡೆದಿದೆ ಅಂತ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವಿತ್ ದ ಕಂಟ್ರಿಮೆನ್ ಈಸ್ ಸ್ಟಾಪ್ ಬ್ಲೇಮಿಂಗ್. ಯಾರಿಗೂ ಏನು ಗೊತ್ತಿಲ್ಲ ಈಗ. ಪೈಲಟ್ಸ್, ಗಾಡ್ ಬ್ಲೆಸ್ ದೇರ್ ಸೋರ್ಸ್, ಅವ್ರು ಹೋಗಿದ್ದಾರೆ, ಆಯ್ತಾ, ಡೋಂಟ್ ಬ್ಲೇಮ್ ದೆಮ್. ಯಾರಿಗೂ ಏನೂ ಗೊತ್ತಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯಾವ ಇನ್ವೆಸ್ಟಿಗೇಷನೂ ಯಾರನ್ನೇ ಒಬ್ಬರನ್ನ ಬ್ಲೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಡೆಯಲ್ಲ. ಇನ್ವೆಸ್ಟಿಗೇಷನ್ ಸೋಲ್ ಪರ್ಪಸ್ ಈಸ್ ಟು ಅವಾಯ್ಡ್ ಫ್ಯೂಚರ್ ಆಕ್ಸಿಡೆಂಟ್ಸ್. ಓಕೆ, ಯಾವತ್ತೂ ಒಬ್ಬರನ್ನ ಬ್ಲೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಡೆದಿರಲ್ಲ. ನಿಜ ಸರ್. ಎಸ್, ಸುದರ್ಶನ್ ಸರ್, ಈಗ ಅಲ್ಲೇನೋ ಇಂಧನ ಪೂರೈಕೆ ಮಾಡುವಂಥ ಸ್ವಿಚ್ಗಳು ಕಟ್ ಆಫ್ ಆಯಿತು. ಆ ಟೈಮ್ನಲ್ಲಿ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡೋಕ್ಕಾಗೋದಿಲ್ವಾ? ಅಪಾಯದಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅದು ಪಾಸಿಬಲ್ ಆಗೋದಿಲ್ವಾ? ಸಾಧ್ಯತೆ ಇರೋದಿಲ್ವಾ? ಅಂದರೆ ಒಂದು ಎಂಡ್ ಮೂಮೆಂಟ್ ಹಾಗಾದ್ರೆ ಅದಂತ. ಈಗ ನೋಡಿ, ಪೈಲಟ್ಗಳಿಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ದ ರನ್ವೇ ಬಿಹೈಂಡ್ ಯು ಅಂಡ್ ದಿ ಹೈಟ್ ಅಬೌವ್ ಯು ಈಸ್ ಆಫ್ ನೋ ಯೂಸ್. ಓಕೆ, ಅಂದ್ರೆ ಈ ಒಂದು ವಿಮಾನ ಕೇವಲ 400 ಅಡಿ ಎತ್ತರಕ್ಕೆ ಹಾರಿತ್ತು. ಆದ್ರಿಂದ ಇಂಥ ಅಪಘಾತಗಳು, ಒಂದು ಸಿಚುಯೇಷನ್ ಹೇಳ್ತೀನಿ ನೋಡಿ. ಈ ವಿಮಾನ ಮುಂದೆ ಹಾರಿ ಲಂಡನ್ಗೆ ಹೋಗೋ ಇದರಲ್ಲಿ 36,000 ಅಡಿ ಅಥವಾ 37,000 ಅಡಿ ಎತ್ತರದಲ್ಲಿ ಹಾರಿತು. ಆವಾಗ ಇಂಥದ್ದೊಂದು ಮಾಲ್ ಫಂಕ್ಷನ್ ಆಗಿತ್ತು ಅಂದ್ರೆ, ಎನಫ್ ಎನ್ವೆಲಪ್, ವರ್ಟಿಕಲ್ ಎನ್ವೆಲಪ್ ಅಂಡ್ ಟೈಮ್ ಮತ್ತೆ ಸ್ಪೇಸ್ ಎರಡೂ ಇತ್ತು. ಅದನ್ನ ಪರಿಹರಿಸ್ಕೊಳ್ಳಕ್ಕೆ ಆಸ್ ಪರ್ SOP ಚೆಕ್ ಲಿಸ್ಟ್ ಏನಿತ್ತು, ಅದನ್ನ ಇಂಜಿನ್ ಅನ್ನ ಮರು ರಿಲೈಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಮರು ಚಾಲನೆಗೆ ಗೊಳಿಸಬಹುದು. ಒಂದು ಎಲ್ಲ ಅವಕಾಶ ಇತ್ತು. ಆಮೇಲೆ ಏನೂ ಆಗಿಲ್ಲ ಅನ್ನೋಗೆ ಆರಾಮಾಗಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಬಹುದಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಈ ವಿಮಾನಕ್ಕೆ ಇದ್ದಿದ್ದೇ ಒಂದು 350-400 ಅಡಿ ಒಂದು ಎನ್ವೆಲಪ್. ಅಷ್ಟರಲ್ಲಿ ಇಂಥ ಒಂದು ದೊಡ್ಡ ಅನಿರೀಕ್ಷಿತ ಅಪಘಾತ ಆಯ್ತು ಅಂದ್ರೆ ಎರಡೂ ಇಂಜಿನ್ ಒಂದೇ ಸರಿ ಹೋಯ್ತು. ಈಗ ನೋಡಿ, ಒಂದು ವಿಮಾನ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ಆಕಾಶದಲ್ಲಿ ಈ ವಿಮಾನ ಟೇಕ್ ಆಫ್ ಆದಾಗ 215 ಟನ್, ಈ 215 ಟನ್ನಿನ ಉಕ್ಕಿನ ಹಕ್ಕಿ ಹೆಂಗ್ರಿ ಆಕಾಶದಲ್ಲಿ ಹಾರುತ್ತೆ, ಅದಕ್ಕೆ ಬೇಕಾಗಿರೋದು ಥ್ರಸ್ಟ್ ಮತ್ತೆ ಲಿಫ್ಟ್. ಥ್ರಸ್ಟ್ ಸಿಗೋದು ಎಂಜಿನ್ ನಿಂದ, ಲಿಫ್ಟ್ ಸಿಗೋದು ಅವುಗಳ ರೆಕ್ಕೆಯಿಂದ. ಆಮೇಲೆ ಈ ಇಂಜಿನ್ಗೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂದ್ರೆ, ದೇ ಹ್ಯಾವ್ ಟು ಬ್ಯಾಲೆನ್ಸ್ ಅಗೇನ್ಸ್ಟ್ ವೇಟ್ ಅಂಡ್ ಡ್ರ್ಯಾಗ್. ವೇಟ್ ನಾನು ಹೇಳಿದಾಗ 215 ಟನ್ ವೇಟ್. ಆಮೇಲೆ ಡ್ರ್ಯಾಗ್ ಯಾವಾಗ ಆಗುತ್ತೆ ಅಂದ್ರೆ, ಈ ಅಂಡರ್ ಕ್ಯಾರೇಜ್ ಕೆಳಗಿದ್ದಾಗ ಅಥವಾ ರ್ಯಾಮ್ ಏರ್ ಟರ್ಬೈನ್ ಕೆಳಗೆ ಬಂದಾಗ ದೇ ವಿಲ್ ಇನ್ಕ್ರೀಸ್ ದ ವೇಟ್ ಅಂಡ್ ದ ಡ್ರ್ಯಾಗ್. ಸೊ ಇದನ್ನ ಕಾಂಪೆನ್ಸೇಟ್ ಮಾಡಕ್ಕೆ ಥ್ರಸ್ಟೂ ಇಲ್ಲ, ಲಿಫ್ಟೂ ಇಲ್ಲ. So there is hardly any grace margin for doing recovery action. So adrinda idondu bala unfortunate accident. No, you see, we are all pilots and we are also human beings. So we have our own limitations irrespective of medical fitness. Adu idu sariyagi malgidra, rest sikkita, ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ರ, ಅದನ್ನೆಲ್ಲ ಅದಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಡಾಕ್ಟರ್ ಪ್ರತಿ ಫ್ಲೈಟಿಗೆ ಮುಂಚೆ ಡಾಕ್ಟರ್ ಚೆಕ್ ಮಾಡ್ತಾರೆ. ಯು ವಿಲ್ ಲುಕ್ ಅಟ್ ಯುವರ್ ಐಸ್, ಏನ್ ಕೆಂಪಗಾಗಿದೆಯಾ, ದೆನ್ ಆಲ್ಕೋಹಾಲ್ ಟೆಸ್ಟ್,
ದಟ್ ಪ್ರೀವಿಯಸ್ ಈವ್ನಿಂಗ್ ಏನಾದ್ರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರಾ, Okay. ಅಥವಾ ಜನರಲಿ ಯು ವಿಲ್ ಟೇಕ್ ಎ ಲುಕ್ ಈಸಿ ಫಿಸಿಕಲಿ ಓಕೆ ಅಂತ ಹೇಳಿ ಡಾಕ್ಟರ್ ಕನ್ಫರ್ಮ್ ಮಾಡಿದ್ಮೇಲೆ ಡಾಕ್ಟರ್ ಸೈನ್ ಮಾಡ್ತಾರೆ, ನಾವು ಸೈನ್ ಮಾಡ್ತೀವಿ. ಇಟ್ ಈಸ್ ವೆರಿ ವೆರಿ ರೆಗ್ಯುಲರ್. ನೋಡಿ, ಪೈಲಟ್ಗಳ SOP, ಇಟ್ ಇಸ್ ರಿಟನ್ ಬೈ ಬ್ಲಡ್. Each and every accident Okay. gives us some lesson to learn. So then therefore we are supposed to be trained accordingly. So we are well trained. ಈಗ ನಾನು ಮುಂಚೆ ಹೇಳ್ತಿದ್ದೆ, ನಿಮ್ಮ ಸಂಪರ್ಕ ಕಡಿದೋಯ್ತು. Correct. ಒಂದು ಕಡೆ ಲಾಬಿ ಇದೆ, ಫೈನಾನ್ಷಿಯಲಿ ಬಿಗ್ ಕಂಪನೀಸ್, ಏರ್ಬಸ್ ಅಂತೆ, ಜನರಲ್ ಎಲೆಕ್ಟ್ರಿಕಲ್ ಅಂತೆ, ಅಮೆರಿಕದ NTSB ಅಂತೆ, ಕೆನಡಾದ ಐಕ್ಯಾವೋ ಅಂತೆ. ಸೊ ಇವೆಲ್ಲ they are trying to defend themselves by blaming somebody who is not related to their company. Okay. ಅವರ ನ್ಯೂನತೆಗಳಿಗೆ ಇದನ್ನ ತಿಪ್ಪೆ ಸಾರ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದ ಇವರು ಏನು ಹಾಲಿಂದ ಮಿಂದು ಬಿದ್ದವರಲ್ಲ. ಇವರಿಗೂ ಒಂದಿಷ್ಟು ಆಮಿಷ ತೋರಿಸ್ಬಿಟ್ರೆ ಬೇರೆ ಕಂಟ್ರಿ ಆಫ್ ಏನು ಜಾಸ್ತಿ ಹೇಳೋದ್ ಬೇಡ. ಬಟ್ ಈ ಪ್ರಿಲಿಮಿನರಿ ರಿಪೋರ್ಟ್ ಬಂದಿರೋ ಒಂದು ಇದೇನಿದೆ, ನಡವಳಿಕೆ ಏನಿದೆ, Okay. ನನಗೆ ಈಗ ಫೈನಲ್ ರಿಪೋರ್ಟ್ ಬಗ್ಗೆನೂ ಅನುಮಾನ ಬರ್ತದೆ. ಎಸ್ ಸರ್ ಬರ್ತೀನಿ ಸರ್. ಗಿರೀಶ್ ಲಿಂಗಣ್ಣ ಸರ್, ಈಗ ನಾವು ರ್ಯಾಟ್ ಅಂತ ಏನು ಕರಿತೀವಿ, ರ್ಯಾಮೇರ್ ಟರ್ಬೈನ್ ಏನಿರುತ್ತೆ, ಅದರ ವರ್ಕ್ ಹೇಗಿರುತ್ತೆ ಅಂತ. ಅಂದರೆ ಈ ಟೈಮ್ನಲ್ಲಿ ಈಗ ಆಯಿತು ಫ್ಯೂಯಲ್ಲು ಅದು ಸ್ವಿಚ್ಚು ಆಫ್ ಆಗಿಬಿಡ್ತು, ಮತ್ತು ಈಗ ಈ ರ್ಯಾಟ್ ಇದರ ಒಂದು ಕಾರ್ಯಕ್ಷಮತೆಯಿಂದ ಅಪಘಾತವನ್ನು ತಡೆಯೋದಕ್ಕೆ ಸಾಧ್ಯತೆ ಇಲ್ವಾ ಅಂತ. ನೋಡಿ, ರ್ಯಾಟ್ ಅನ್ನೋದು ರ್ಯಾಮ್ ಏರ್ ಟರ್ಬೈನ್, ಇದೊಂದು ಸ್ಮಾಲ್ ಪ್ರೊಪೆಲ್ಲರ್, 2 ಪ್ರೊಪೆಲ್ಲರ್ ಡ್ರಾಪ್ ಆಗುತ್ತೆ. ಓಕೆ. ಇದು ಯೂಶಲಿ ಏನಾಗುತ್ತೆ ಅಂದ್ರೆ ಇದು ಪವರ್ ಜನರೇಟ್ ಮಾಡುತ್ತೆ. ಯಾವ್ದಕ್ ಪವರ್ ಜನರೇಟ್ ಮಾಡುತ್ತೆ ಅಂದ್ರೆ ಈ ಬೇಸಿಕ್ ಫ್ಲೈಟ್ ಕಂಟ್ರೋಲ್ಸ್ ಇರ್ತವೆ. ಈ ಬೇಸಿಕ್ ಫ್ಲೈಟ್ ಕಂಟ್ರೋಲ್ಸ್ ಅಂದ್ರೆ ಈ ಏರಿಯಾನ್ಸ್ ಇರ್ಬೋದು, ಇಲ್ಲ ಈ ಫ್ಲಾಪ್ಸ್, ಆ ತರ ಎಲ್ಲ ಬೇಸಿಕ್ ಸ್ಟ್ರಕ್ಚರಲ್ ಕಂಟ್ರೋಲ್ಸ್, ಅದಕ್ಕೆ ಮತ್ತೆ ಇನ್ಸ್ಟ್ರೂಮೆಂಟ್ಸ್, ರೇಡಿಯೋಸ್, ಇಂಥವಕ್ಕೆ ಇರುತ್ತದು. ಸೊ ದಿಸ್ ವಿಲ್ ಗಿವ್ ಸಮ್ ಸ್ಟೆಬಿಲಿಟಿ ಇನ್ ದ ಫ್ಲೈಟ್. ಈಗ ಸರ್ ಹೇಳ್ತಿದ್ರಲ್ಲ ಡ್ರ್ಯಾಗು ಅದೆಲ್ಲ, ಅದನ್ನು ಒಂಚೂರು ಸ್ಟೇಬಲ್ ಮಾಡುತ್ತೆ. ಸೊ ಇಂಜಿನ್ ಗೆಟ್ಸ್ ಎನಫ್ ಪವರ್. ಈಗ ಸೈಕಲ್ ಅಲ್ಲಿ ಡೈನಮೋ ಇರುತ್ತಲ್ಲ, ಅದು ಪವರ್ ಲೈಟಿಗೆ ಕೊಡ್ತಾ ಇರುತ್ತೆ. ಬಟ್ ಆ ಡೈನಮೋನೇ ನಿಮ್ಮನ್ನ ಮೂವ್ ಮಾಡಲ್ಲ ಆ ಸೈಕಲ್ ನ. ಸೊ ಆ ಥ್ರಸ್ಟ್ ಬರೋದು ಇಂಜಿನ್ ಇಂದಾನೆ ಬರ್ಬೇಕು. ಸೊ ಬಟ್ ಇನ್ನೊಂದು ಆಕ್ಸಿಲರಿ ಪವರ್ ಯೂನಿಟ್ ಅಂತಾನು ಅದು ಆಪರೇಟ್ ಮಾಡ್ತಾ ಇರುತ್ತೆ ಹಿಂದ್ಗಡೆಯಿಂದ. ಅದು ಜನರೇಟರ್ ಇದ್ದಂಗೆ. ಈಗ ಕಾರ್ ಏನಾದ್ರು ನಿಂತ್ಕೋಗುತ್ತಲ್ಲ ಕಾರು, ಅವಾಗ ನೀವು ಪುಷ್ ಮಾಡಿ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ತರ ಈ ಆಕ್ಸಿಲರಿ ಪವರ್ ಯೂನಿಟ್ ಆ ಇಂಜಿನ್ ಪವರ್ ಕೊಡುತ್ತೆ ಸ್ಟಾರ್ಟ್ ಮಾಡ್ಕೊಳಕ್ಕೆ. ಬಟ್ ಆ ಫ್ಯೂಯಲ್ ಫ್ಲೋ ಕಮ್ಮಿ ಆಗಿ ಮತ್ತೆ ಫ್ಯೂಯಲ್ ಫ್ಲೋ ಸ್ಟಾಪ್ ಆಗಿ ಮತ್ತೆ ಫ್ಯೂಯಲ್ ಫ್ಲೋ ಬಂದು ಆ ಪವರ್ ತಗೊಳ್ಳೋ ಅಷ್ಟೊತ್ತಿಗೆ ಅದು ಫ್ಲೈಟ್ ಕೊಲ್ಯಾಪ್ಸ್ ಆಗಕ್ ಶುರುವಾಯ್ತು. ಸೊ ದೀಸ್ ಆರ್ ಓನ್ಲಿ ಟೆಂಪ್ರವರಿ ಫೇಸ್ ಅಲ್ಲಿ ಒಂದಷ್ಟು ಕೊಡುತ್ತೆ ಶಕ್ತಿ. ಬಟ್ ಇದರಿಂದಾನೇ ಏರೋಪ್ಲೇನ್ ಮೂವ್ ಆಗಲ್ಲ. ಒಂದು ರ್ಯಾಟ್ ಬ್ಯಾಲೆನ್ಸ್ ಮಾಡುತ್ತೆ, ಈ ಉರುಳ್ತಾ ಇರೋ ಇಲ್ಲ ತಿರುಗಕ್ಕೋ ಇಲ್ಲ ಎಳಿತಾ ಇರೋ ಪ್ಲೇನ್ ಒಂದು ಸ್ಟೇಬಲ್ ಆಗಿ ನಿಲ್ಸಿ, ಸೊ ದಟ್ ಇಂಜಿನ್ ಸ್ಟಾರ್ಟ್ ಆಗಿ ಪವರ್ ಆಗಿ ಥ್ರಸ್ಟ್ ರಿಕ್ವೈರ್ಡ್ ಥ್ರಸ್ಟ್ ಬರಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದ್ರೆ ಈ ಜನರೇಟರ್ ಲೈಕ್ ಇದು ಪವರ್ ಕೊಡ್ತಾ ಇರುತ್ತೆ, ಒಂದು ಬೇಸಿಕ್ ಪವರ್ ಕೊಡುತ್ತೆ ಇಂಜಿನ್ ಒಂದು ಸ್ಟೇಬಲ್ ಆಗಕ್ಕೆ. ಈ ಎರಡೂನು ವರ್ಕ್ ಮಾಡಿದ್ರು ಬಟ್ ಇಟ್ ಕುಡ್ ನಾಟ್, ಇಂಜಿನ್ ರಿವೈವ್ ಆಗ್ಲೇ ಇಲ್ಲ, ಸರಿಯಾಗಿ ಥ್ರಸ್ಟ್ ಸಿಕ್ಲಿಲ್ಲ ಅದಕ್ಕೆ ಮುಂದೆ ಮೇಲೆ ಎದೋಳಕ್ಕೆ. ಓಕೆ ಸರ್, ಈಗ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ, ಫ್ಲೈಟು ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಇದೆಲ್ಲವನ್ನು ಕೂಡ ತಪಾಸಣೆ ಮಾಡಿರ್ತಾರಲ್ವ ಸರ್? ಜಸ್ಟ್ 32 ಸೆಕೆಂಡಲ್ಲಿ ಅದು ಏನು ಟೇಕ್ ಆಫ್ ಆದಮೇಲೆ 32 ಸೆಕೆಂಡಲ್ಲಿ ಈ ಒಂದು ಅಪಘಾತ ಆಗುತ್ತೆ, ಜೊತೆಗೆ 1 ಸೆಕೆಂಡಲ್ಲಿ ಅದು ಸ್ವಿಚ್ ಆನು ಆಫ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂದರೆ ನಿಜಕ್ಕೂ ನಂಬಲಿಕ್ಕೆ ಅಸಾಧ್ಯ ಆಗುತ್ತಾ ಇದೆ ಅಂತ. ಇಲ್ಲ, ಟೇಕ್ ಆಫ್ ಆಗಕ್ ಮುಂಚೆ ಆಲ್ಮೋಸ್ಟ್ ಎಲ್ಲಾನು ಚೆಕ್ ಆಗಿರುತ್ತೆ. ಈವನ್ ಇಂಜಿನ್ ನಲ್ಲಿ ಇಶ್ಯೂಸ್ ಇದ್ರು ಫೆಡೆಕ್ ಅಂತ ಇರುತ್ತೆ, ದಟ್ ವಿಲ್ ಇಮಿಡಿಯೇಟ್ಲಿ ಸಿಗ್ನಲ್ ಏನಾರ ಇಂಜಿನ್ ಪ್ರಾಬ್ಲಮ್ ಇದ್ರೆ. ಬಿಕಾಸ್ 787 ಇಸ್ ಎ ವೆರಿ ಅಲ್ಟ್ರಾ ಮಾಡರ್ನ್ ಏರ್ಕ್ರಾಫ್ಟ್ ಅದು. ಆಮೇಲೆ ಇಟ್ ಈಸ್ ವೆಲ್ ಆಟೋಮೇಟೆಡ್ ಸಿಸ್ಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಷ್ಟು ಈಸಿಯಾಗಿ ಇದು ಪ್ರಾಬ್ಲಮ್ ಬರಬಾರದಾಗಿತ್ತು. ಬಟ್ 737 ಅಲ್ಲಿ ಇರೋ ಆವಾಗ 2018 ಅಲ್ಲಿ ಇವರು ಸುನಿಲ್ ಅವ್ರು ಹೇಳ್ತಿದ್ರಲ್ಲ, ಆ ಒಂದು ಇಶ್ಯೂನ ಅವರು ಫೈಂಡ್ ಔಟ್ ಮಾಡಿದ್ರು ಅಂತ. ದ ಸೇಮ್ ಮಾಡೆಲ್ ಹ್ಯಾಸ್ ಬೀನ್ ಯೂಸ್ಡ್ ಈವನ್ ಇನ್ 787 ಆಲ್ಸೋ. ಸೊ ಆಮೇಲೆ ದ
ಆ ಥ್ರಾಟಲ್ ಇದು ಅಂತ ಬರುತ್ತೆ, ಒಂದು ಮಾಡ್ಯೂಲ್, ಥ್ರಸ್ಟ್ ಮಾಡ್ಯೂಲ್ ಅಂತ, ಅದನ್ನ 2023 ಅಲ್ಲೂ ಚೇಂಜ್ ಮಾಡಿದ್ರು ಅದನ್ನ. ಅಂದ್ರೆ ಎಲ್ಲಿ ಸ್ವಿಚಸ್ ಇರುತ್ತಲ್ಲ, Okay. 2019 ಅಲ್ಲಿ ಒಂದ್ಸಲಿ ಚೇಂಜ್ ಮಾಡಿದ್ರು, 2023 ಅಲ್ಲೂ ಒಂದ್ಸಲಿ ಚೇಂಜ್ ಮಾಡಿದ್ರು. ಬಟ್ ದಟ್ ವಾಸ್ ನಾಟ್ ಫಾರ್ ಪ್ರಾಬ್ಲಮ್ ಆಫ್ ಈ ಫ್ಯೂಯಲ್ ಸ್ವಿಚ್ ಏನ್ ಪ್ರಾಬ್ಲಮ್ ಅಲ್ಲ, ಬಟ್ ದೇ ಹ್ಯಾಡ್ ಹ್ಯಾಸ್ ಎ ರೆಗ್ಯುಲರ್ ಮೇಂಟೆನೆನ್ಸ್, ದೇ ಹ್ಯಾಡ್ ಆಲ್ಸೋ ಚೇಂಜ್ ದಟ್. Yeah. ಸೊ ಪ್ರಾಬಬ್ಲಿ ಆ ಸ್ವಿಚ್ 2018 ಅಲ್ಲಿ ಏನ್ ಆಗಿತ್ತೋ ಪ್ರಾಬಬ್ಲಿ ಆ ತರ ಎಲ್ಲ ಮರುಕಳಿಸಿರ್ಬೋದು ಅಂತ ಅನ್ಕೋಬೇಕು ನಾವೀಗ. Correct. ಸೊ ಯಾಗ್ಬಾರ್ದು ಅಂತ ಇರ್ಲಿಲ್ಲ, ಬಿಕಾಸ್ ಆ SIAB ಅವಾಗ ಅಡ್ವೈಸರಿ ಅಂತ ಇಶ್ಯೂ ಮಾಡಿದ್ರೆ ಹೊತ್ತು ನಾಟ್ ಮ್ಯಾಂಡೇಟ್ರಿ ಅಂತ ಎಲ್ಲೂ ಹೇಳಲಿಲ್ಲ ಅವ್ರು. ಮ್ಯಾಂಡೇಟ್ರಿ ಇದು ಏರ್ ವರ್ತಿನೆಸ್ ಇಶ್ಯೂ ಆಗತ್ತೆ ಅಂತ ಎಲ್ಲ ಇಶ್ಯೂ ಮಾಡಿದ್ರೆ ಪ್ರಾಬಬ್ಲಿ ಕೇರ್ ಜಾಸ್ತಿ ಇರ್ತಿತ್ತು. ಅದನ್ನ ಯಾರು ತಲೆಗೆ ಹಾಕೊಳ್ಳೇ ಇಲ್ಲ. ಸೊ ವಿ ಶುಡ್ ಟೇಕ್ ಇನ್ ದಟ್ ಆಂಗಲ್ ರಾದರ್ ದನ್ ಪೈಲಟ್ಗೆ ಸ್ಟ್ರೆಸ್ ಇತ್ತು, ಇಲ್ಲ ಪೈಲಟ್ ಬೇಕು ಅಂತ ಮಾಡ್ಕೊಂಡ್ಬಿಟ್ರು. ಬಿಕಾಸ್ ಈ ಹ್ಯಾಡ್ ಆಲ್ರೆಡಿ ಫ್ಲೋನ್ ಫ್ರಮ್ ಡೆಲ್ಲಿ ಟು ಇದು, ಇಬ್ರಿಗೂ ಸುಮಾರು ಎಕ್ಸ್ಪೀರಿಯನ್ಸ್ ಇತ್ತು. ಹೌದು. ಒಂದು ಯಾರೋ ಒಬ್ರು ಮಾತ್ರ ಅಲಿಗೇಟ್ ಮಾಡ್ತಾ ಇದಾರೆ ಸೈಕ್ಯಾಟ್ರಿಕ್ ಇಶ್ಯೂಸ್ ಇತ್ತು, ಮೆಡಿಕಲ್ ಇಶ್ಯೂಸ್ ಇತ್ತು ಅಂತ. ನಾಟ್ ಎವ್ರಿಬಡಿ ಈಸ್ ಅಲಿಗೇಟಿಂಗ್ ದಟ್. ದಿಸ್ ಇಸ್ ಓನ್ಲಿ ಅ ಪ್ರಿಲಿಮಿನರಿ ರಿಪೋರ್ಟ್ ವಿಚ್ ಹ್ಯಾಸ್ ಟು ಬಿ ಫರ್ನಿಶ್ಡ್ ವಿತ್ ಇನ್ 30 days ಆಫ್ ದಿ ಆಕ್ಸಿಡೆಂಟ್. ಸೊ ಆ 30 days ಒಳಗೆ ಏನು ಪ್ರಿಲಿಮಿನರಿ ರಿಪೋರ್ಟ್ ಅದನ್ನ ಫರ್ನಿಶ್ ಮಾಡಿದ್ದಾರೆ. ಪ್ರಾಬ್ಲಿ ಫೈನಲ್ ರಿಪೋರ್ಟ್ ಬರಕ್ ಇನ್ನೂ 1 ವರ್ಷ ಆಗತ್ತೆ, ಬಿಕಾಸ್ ಆ ಸ್ವಿಚ್ ಹೇಗಿತ್ತು. ಆಮೇಲೆ ಅಫ್ಕೋರ್ಸ್ ಕೆಲವು ಮಾಧ್ಯಮಗಳು ಬರೆದಿದೆ ಸ್ವಿಚ್ ಐಡಲ್ ಪೊಸಿಷನ್ ಅಲ್ಲಿ ಇತ್ತು ಸಿಕ್ಕಿದಾಗ, ಆ ಕ್ರಾಶ್ ಸೈಟ್ ಅಲ್ಲಿ ಸಿಕ್ಕಿದಾಗ ಅಂತ. ಯಾಕದ್ ಐಡಲ್ ಪೊಸಿಷನ್ ಅಲ್ಲಿ ಇತ್ತು? ಸೊ ಇದ್ರ ಮೇಲೆ ಹೆಚ್ಚಿಗೆ ತನಿಖೆ ಆಗ್ಬೇಕು. ಇಟ್ ಈಸ್ ವೆರಿ ಟೂ ಅರ್ಲಿ. ಬರೇ ಸ್ವಿಚ್ ಹಿಂಗಾಗಿತ್ತು ಅಂದ ತಕ್ಷಣ ಯಾರ್ದೋ ಮೇಲೂ ಇದ್ ಮಾಡಕ್ಕೆ ಇಟ್ ಇಸ್ ಟೂ ಅರ್ಲಿ ಟು ಟೆಲ್. ವಿ ಕ್ಯಾನ್ ಓನ್ಲಿ ಪ್ರಿಸ್ಯೂಮ್ ಅಂಡ್ ಟೆಲ್ ಈ ತರ ಇರ್ಬೋದು, ಆ ತರ ಇರ್ಬೋದು, ಈ ತರ ಇರ್ಬೋದು. ಬಟ್ ನಿಜ ಸಂಗತಿ ಬರೋದು ಇನ್ನು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಪ್ರಾಬಬ್ಲಿ ಜೊತೆಲಿ ಈ ಒಂದು ಇದು ನಡಿಬಾರದು. ಈ ಕಂಪ್ನಿಗಳದ ಈ ಕಂಪ್ನಿಗಳು ಗೌರ್ಮೆಂಟ್ ಇವರೆಲ್ಲ ಸೇರ್ಕೊಂಡು ಒಂದು ಸ್ಕ್ಯಾಮ್ ತರ ಮಾಡ್ಕೋಬಾರ್ದು ಅವ್ರವ್ರ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಸೊ ಆ ತರ ಇಲ್ದೆ ಹೋಗಿ ಕರೆಕ್ಟ್ ಫೈಂಡಿಂಗ್ಸ್ ಬಂದರೆ ಖಂಡಿತ ಕರೆಕ್ಟ್ ಆಗಿ ನ್ಯಾಯ ಸಿಗುತ್ತೆ. ಇದು ಏನ್ ಪ್ರಾಬ್ಲಮ್ ಆಗಿತ್ತು ನಿಜವಾಗ್ಲು, ಏರ್ಲೈನ್ಸ್ ಅವ್ರ ಪ್ರಾಬ್ಲಮ್, ಬೋಯಿಂಗ್ ಪ್ರಾಬ್ಲಮ್, ಯಾರ್ದ್ ಪ್ರಾಬ್ಲಮ್ ಅಂತ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ನಿಜ. ರೈಟ್ ಸರ್, ರೈಟ್. ಸುನಿಲ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಸ್ವಿಚ್ ಅದು ಏನು ಪೈಲಟ್ ಅವರು ಟಚ್ ಮಾಡದೆ ಆಗಿರೋ ಪಾಸಿಬಿಲಿಟಿ ಇರ್ಬೋದು ಅಂತ. ಹೇಗೆ ಸಾಧ್ಯ? ಅದರಲ್ಲೂ ದೋಷ ಇರ್ಬೋದಲ್ಲ, ಟೆಕ್ನಿಕಲಿ ದೋಷ ಇರ್ಬೋದಲ್ಲ. ಅದು 600 ಫೀಟು 700 ಫೀಟ್ ಹೋದಾಗಲೇ ಅದು 32 ಸೆಕೆಂಡಲ್ಲೇ ಆ ರೀತಿ ಆಗುವಂಥ ಚಾನ್ಸಸ್ಗಳು ಹೇಗಂತ, ಅದು ಹೇಗಾಗಿರ್ಬೋದು? ನಾನು ನಿಮಗೆ ಆಗಲೇ ನಾನು ಹೇಳಿದೆ, ಯಾವುದೇ ಒಂದು ಸಣ್ಣ ವಿಷಯ ಆಗಲಿ, ಇಟ್ ಕ್ಯಾನ್ ಬಿ ಆ್ಯಸ್ ಮೈನ್ಯೂಟ್ ಆಸ್ ಅ ಸ್ಮಾಲ್ ಲೂಸನಿಂಗ್ ಆಫ್ ಅ ಬೋಲ್ಟ್. ಅದು ಕೂಡ ಒಂದು ಏರ್ಕ್ರಾಫ್ಟ್ನ ಕ್ರ್ಯಾಶ್ ಮಾಡಿಸ್ಬೋದು. ಮೋಸ್ಟ್ ಐ ಆಮ್ ಫ್ರಮ್ ಹೆಲಿಕಾಪ್ಟರ್ಸ್. ನಾನು ಇದು ರೊಟೇಟಿಂಗ್ ಪಾರ್ಟ್ಸ್ ತುಂಬ ಇರುತ್ತೆ. ದಿಸ್ ಇಸ್ ಮೋರ್ ಪ್ರಿವಿಲೆಂಟ್ ಓವರ್ ದೇರ್. ದೀಸ್ ಆರ್ ಮೋರ್ ಸ್ಟೇಬಲ್ ಮಿಷನ್ಸ್. ಇದೇನಿದೆಯಲ್ಲ ನಮ್ಮ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ಸ್ ಏನಿರುತ್ತಲ್ಲ, ಅವು ತುಂಬ ಸ್ಟೆಬಿಲಿಟಿ ಇರುತ್ತೆ. ಆದರೆ ನಾನು ನಿಮಗೆ ಆಗಲೇ ನಾನು ಹೇಳಿದಾಗೆ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಇದು ಆಗಕ್ಕೆ ಸಾಧ್ಯ ಇಲ್ಲ. ಹೌದು, 2018 ಡೈರೆಕ್ಟಿವ್ ಕೊಟ್ಟಾದ್ಮೇಲೆ ಇವತ್ತಿನವರೆಗೂ ಅದು ಆಗಿರಲಿಲ್ಲ. ಆದರೆ ಅದು ಇವತ್ತು ಆಗಬಾರ್ದು ಅಂತ ಏನೂ ಇಲ್ವಲ್ಲ. ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಪೈಲಟ್ಸ್ ಅವ್ರ ಕಾನ್ವರ್ಸೇಷನ್ ಹೇಳ್ತಾರೆ, ವೈ ಡಿಡ್ ಯು ಡೂ ಇಟ್? ಐ ಡಿಡ್ ನಾಟ್ ಡೂ ಇಟ್. ಅಂದರೆ ಅದು ಆಟೋಮ್ಯಾಟಿಕಲಿ ಎಂಗೇಜ್ ಆಗಿದೆ. ಆ್ಯಂಡ್ ಇಫ್ ಯು ಲುಕ್ ಬ್ಯಾಕ್, ಇದೇ ರಿಪೋರ್ಟಲ್ಲಿ ಹೇಳಿದ್ದಾರೆ 2018 ಬೋಯಿಂಗ್ 737 ಅಲ್ಲಿ ಕಂಪ್ಲೇಂಟ್ಸ್ ಇದೇ ಪಾರ್ಟಿಗೆ, ಇದೇ ಪ್ರಾಬ್ಲಮಿಗೋಸ್ಕರ ಆಟೋಮ್ಯಾಟಿಕ್ ಎಂಗೇಜ್ಮೆಂಟ್ ಏನಾಗ್ತಿತ್ತು ಫ್ಯೂಯಲ್ ಸ್ವಿಚಸ್ದು, ಇದೇ ಪ್ರಾಬ್ಲಮಿಗೋಸ್ಕರನೇ ಅವ್ರು ಅದನ್ನು ರಿಪೋರ್ಟ್ ಮಾಡಿದಾಗ ಇವರು ಒಂದು ಅಡ್ವೈಸರಿ ಕೊಟ್ಟರು, ಸ್ಪೆಷಲ್ ಏರ್ ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ. ಆದರೆ ಅಲ್ಲಿ ಫೆಡರಲ್ ಏವಿಯೇಷನ್ ಅಥಾರಿಟಿ ಏನು ಕೊಟ್ಟಿತ್ತು, ಇದನ್ನು ಈ ಬುಲೆಟಿನ್ ಏನು ಕೊಡ್ತು, ಓಕೆ, ಅದ್ರ ಬದಲು ಇದು ಎಷ್ಟು ಸೀರಿಯಸ್ ಆಗಿ ಆಗಬಹುದು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡಿಬಿಟ್ಟು ಒಂದು ಏರ್ ವರ್ದಿನೆಸ್ ಡೈರೆಕ್ಟಿವ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. FAA 2 ಕೊಡುತ್ತೆ. ಒಂದು ಬುಲೆಟಿನ್, ನಾನೇನು ಹೇಳಿದೆ SAIB ಅಂತ ಒಂದು ಕೊಡುತ್ತೆ, ಇನ್ನೊಂದು ಏರ್ ವರ್ದಿನೆಸ್ ಡೈರೆಕ್ಟಿವ್ ಅಂತ ಕೊಡುತ್ತೆ. ದ ಮೊಮೆಂಟ್ ಇಟ್ ಈಸ್ ಡೈರೆಕ್ಟಿವ್, ಇಟ್ ಈಸ್ ನೋ ಮೋರ್ ಆಪ್ಷನಲ್. ನೀವು ಮ್ಯಾಂಡೇಟ್ರಿ ಆ ಚೆಕ್ಸ್ನ ನೀವು ಅದನ್ನು ಮಾಡಲೇಬೇಕಾಗತ್ತೆ. 2018 ಅವರು ಒಂದು ಬುಲೆಟನ್ನ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬಿಟ್ರು. ಇವರು ಅದನ್ನು ತೊಗೊಂಡ್ರು, ಮ್ಯಾಂಡೇಟ್ರಿ ಎಲ್ಲ ನಾವು ಚೆಕ್ ಮಾಡಲ್ಲ. ಅಫ್ಕೋರ್ಸ್ ಅದು ಆಟೋಮ್ಯಾಟಿಕ್ ಇದೇನಾಗಿದೆ, ಎಂಗೇಜ್ಮೆಂಟ್ ಏನಾಗಿದೆ, ಅವರು ಅದಾದಮೇಲೆ ಥ್ರಾಟಲ್ ಕಂಟ್ರೋಲ್ ಮಾಡ್ಯೂಲ್ಸ್ನೆಲ್ಲ ಅವರು ರಿಪ್ಲೇಸ್ ಮಾಡಿದ್ರು, ಅದನ್ನು ರಿಪೋರ್ಟಲ್ಲಿ ಬರೆದಿದ್ದಾರೆ. ಬಟ್ ಅದಕ್ಕೆ ಥ್ರಾಟಲ್ ಕಂಟ್ರೋಲ್ ಮಾಡ್ಯೂಲ್ಗೆ ಮತ್ತು ಸ್ವಿಚ್ ಎಂಗೇಜ್ಮೆಂಟ್, ಆಟೋಮ್ಯಾಟಿಕ್ ಸ್ವಿಚ್, ಫ್ಯೂಯಲ್ ಸ್ವಿಚ್ ಎಂಗೇಜ್ಮೆಂಟ್ಗೆ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಅವರು ಬರೆದಿದ್ದಾರೆ. ಐಡಿಯಲಿ ಇದನ್ನು ನೋಡ್ತಾ ಇದ್ದರೆ ಎಲ್ಲಾನು ಬ್ಲೇಮ್ ಈಗ
ಇದರಲ್ಲೊಂದು ಸ್ಟೇಟ್ಮೆಂಟ್ ಇದೆ. ಏರ್ ಇಂಡಿಯಾ ಇದನ್ನ ಮ್ಯಾಂಡೇಟರಿ ಅನ್ಕೊಳ್ಳಿಲ್ಲ, ಬರೀ ಅಡ್ವೈಸರಿ ಅನ್ಕೊಂಡು ಅದನ್ನು ಚೆಕ್ ಮಾಡಲಿಲ್ಲ ಅಂತ. ಆ ಒಂದೇ ಒಂದು ಲೈನ್ ನೋಡಿದ್ರೆ ಇನ್ವೆಸ್ಟಿಗೇಷನ್ ಯಾವ ಕಡೆಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾರನ್ನ ನೀವು ಬ್ಲೇಮ್ ಮಾಡ್ತೀರಾ? ಈಗ ಡೈರೆಕ್ಟಾಗಿ ಏರ್ಲೈನ್ನ ಬ್ಲೇಮ್ ಮಾಡ್ತೀರಾ. ಆದರೆ ನೀವು ಆ ಡೈರೆಕ್ಟಿವ್ ಏನು ಕೊಟ್ರಿ, ಅಂದರೆ ಬುಲೆಟಿನ್ ಏನು ಕೊಟ್ರಿ, ಅದನ್ನು ಡೈರೆಕ್ಟಿವ್ ಯಾಕೆ ಮಾಡಲಿಲ್ಲ? ನೀವು ಡೈರೆಕ್ಟಿವ್ ಮಾಡಿದ ತಕ್ಷಣ ಅದು ಮ್ಯಾಂಡೇಟ್ರಿ ಆಗುತ್ತೆ. ಹಾಗಾದ್ರೆ ಮಾಡಿದ ತಕ್ಷಣ ಏರ್ ಇಂಡಿಯಾ ಅದನ್ನು ಚೆಕ್ ಮಾಡೇ ಮಾಡುತ್ತೆ. ಇಟ್ ವಿಲ್ ಬಿ ಲಾಗ್ಡ್. ನೀವು ಮಾಡೋ ಒಂದೊಂದು ಚೆಕ್, ಒಂದೊಂದು ಆಕ್ಟಿವಿಟಿ ಏರ್ಕ್ರಾಫ್ಟ್ ಮೇಲೆ ಏನು ನಡೆಯುತ್ತೆ, ಬೀಟ್ ದ ಪೈಲಟ್ ಆಕ್ಟಿವಿಟಿ ಆರ್ ಬೀಟ್ ದ ಟೆಕ್ನಿಕಲ್ ಆಕ್ಟಿವಿಟಿ, ಮೇಂಟೆನೆನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್, ಈಚ್ ಆಫ್ ದೆಮ್ ಅವೆಲ್ಲನೂ ಏನಿರುತ್ತೆ ಅದು ಲಾಗ್ ಆಗಿರುತ್ತೆ, ಪ್ರತಿಯೊಂದ್ರದ್ದು ರೆಕಾರ್ಡ್ ಇರುತ್ತೆ. ಇದನ್ನು ಮ್ಯಾಂಡೇಟ್ರಿ ಮಾಡಬೇಕಿತ್ತು. ಈಗ ಅದನ್ನು ತೊಗೊಂಬರ್ತಾ ಇದ್ದಾರೆ ಅವರು ಹೊರಗಡೆಗೆ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಈ ವಿಷನ್ ಇರುತ್ತಲ್ಲ, ಈ ಒಂದು ಪ್ರಾಬ್ಲಮ್ ಈಗ ಬಂದಿದೆ, ಇದು ಮುಂದೆ ಹೋಗಿ ಎಲ್ಲಿಗೆ ಬರುತ್ತೆ, ಇದು ಏನು ಪ್ರಾಬ್ಲಮ್ ಆಗ್ಬೋದು, ಇದನ್ನು ಅವತ್ತೇ ಫೆಡರಲ್ ಏವಿಯೇಷನ್ ಅಥಾರಿಟಿ, ಯಾಕಂದರೆ ಇದು ಏನಿದೆ FAA ಅಂತ ಹೇಳ್ಬಿಟ್ಟು ಏನು ಕೊಡುತ್ತೆ, ಇದು ಬರೀ ಯಾವುದೋ ಒಂದು ಲೋಕಲ್ ಇಂಪ್ಲಿಕೇಶನ್ ಇರಲ್ಲ, ಇದು ಗ್ಲೋಬಲ್ ಇಂಪ್ಲಿಕೇಶನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಬೋಯಿಂಗ್ ಆ್ಯಂಡ್ ಏರ್ಬಸ್ ಏನಿದೆ, ದೇ ಆರ್ ಗ್ಲೋಬಲ್ ಆಪರೇಟರ್ಸ್. ನಾವು ಏರ್ ಇಂಡಿಯಾ, ಆಕಾಶ ಏರ್, ಇಂಡಿಗೋ ಇವೆಲ್ಲ ಏನು ಕರಿತೀವಲ್ಲ, ಇವರು ಏರ್ಕ್ರಾಫ್ಟ್ಸ್ ಅವರಿಂದ ತೊಗೊಂಡು ಅವ್ರು ಅದನ್ನು ಆಪರೇಟ್ ಮಾಡ್ತಿರ್ತಾರೆ. ಬಟ್ ಹೂ ಆರ್ ದ ಮ್ಯಾನುಫ್ಯಾಕ್ಚರರ್ಸ್? ರೆಸ್ಪಾನ್ಸಿಬಿಲಿಟಿ ಅಲ್ಟಿಮೇಟ್ಲಿ ಲೈಸ್ ವಿತ್ ದ ಮ್ಯಾನುಫ್ಯಾಕ್ಚರರ್. ಯಾಕಂದರೆ ಅಫ್ಕೋರ್ಸ್ ಇವ್ರು ಕೊಂಡ್ಕೊಂಡು ಇಟ್ಕೋತಾರೆ, ಆದರೆ ಅಲ್ಟಿಮೇಟ್ಲಿ ಈಗ ಇದಕ್ಕೆ ಹಿಂದೆ ಏನೇನು ನಡೆದಿತ್ತು ಆಕ್ಸಿಡೆಂಟ್ಸು, ಬೋಯಿಂಗ್ ಶೇರ್ ಏನಾಯಿತು ಅದಕ್ಕೆ ಕೆಳಗಡೆ ಬಂದು. ಯಾಕಂದರೆ ಹಿ ವಾಸ್ ದ ಮ್ಯಾನುಫ್ಯಾಕ್ಚರರ್. 2019 ನಡೀತು, 2020 ಯಾವ್ಯಾವ ಆಕ್ಸಿಡೆಂಟ್ಸ್ ನಡೆದಿದೆ, ಬೋಯಿಂಗ್ ವಾಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾಕಂದರೆ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಬೋಯಿಂಗ್ ಕಡೆಯಿಂದ ನಡೆದಿದೆ. ಓಕೆ. ಸೊ ದಿಸ್ ಈಸ್ ಅ ಫಾಲ್ಟ್ ಅಟ್ ದ ಹೈಯೆಸ್ಟ್ ಲೆವೆಲ್. ಎಸ್ ಸರ್. ನಂದು ಇನ್ನೊಂದು ಪ್ರಶ್ನೆ, ಈಗ ಅಲ್ಲಿ ಪೈಲಟ್ ಹೇಳ್ತಾರೆ ವೈ ಡಿಡ್ ಯು ಕಟ್ ಆಫ್ ಅಂತೇಳಿ, ಐ ಡಿಡಂಟ್ ಅಂತ ಹೇಳ್ತಾರೆ. ಅಂದರೆ ಅವ್ರ ಕಣ್ಣು ಮುಂದೆನೇ ಇರುತ್ತೆ, ಅವ್ರ ಮೈಯೆಲ್ಲ ಕಣ್ಣಾಗಿರುತ್ತೆ ಪೈಲಟ್ಗಳದಲ್ವ, ಎಲ್ಲನೂ ಅದೇ ಸ್ವಿಚ್ ಅದು ಕಣ್ಣು ಕಾಣೋ ಥರನೇ ಇರುತ್ತೆ ಅಲ್ವಾ. ಅದು ಹೇಗೆ ಸಡನ್ಲಿ ಅದು ಏನು ಮಾಡೋಕ್ಕಾಗಲ್ವ ಆ ಕ್ಷಣಕ್ಕೆ ಅಂತ ಅವ್ರಿಗೆ ಮಾತಾಡೋಷ್ಟು ಆ ಟೈಮ್ ಸಿಗ್ತಾ ಹೆಂಗೆ ಅಂತ? ನೀವು ಕಾಕ್ಪಿಟ್ ಒಳಗಡೆ ಇದನ್ನೇ ನಾನು ಹೇಳೋದು, ಯಾರೂ ನೋಡಿರಲ್ಲ. ಒಂದ್ಸಲ ಆ ಕಾಕ್ಪಿಟ್ ಒಳಗಡೆ ಹೋಗ್ಬಿಟ್ಟು ನೀವು ನೋಡಬೇಕು. ಒಂದ್ಸಲ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ಆಪ್ರೇಷನ್ಸ್, ಸುದರ್ಶನ್ ಸರ್ ಕ್ಯಾನ್ ಸಪ್ಲಿಮೆಂಟ್, ನನಗೆ ಅವರು ಸಪೋರ್ಟ್ ಮಾಡ್ಬೋದು, ತುಂಬ ಇರುತ್ತೆ ನೀವು ನೋಡೋಕ್ಕೆ. ಆ್ಯಂಡ್ ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಇದು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಫ್ಯೂಯಲ್ ಕಟ್ ಆಫ್ ಆಗಿಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಂಜಿನ್ ರನ್ ಆಗಲಿಲ್ಲ ಅಂತ ಹೇಳಿದ್ರೆ ಹೇಗೆ ಟೇಕ್ ಆಫ್ ಆಗುತ್ತೆ? ಮುಂದೆನೇ ಹೋಗಲ್ಲ, ಹೌದಲ್ವಾ? ಇದು ಪ್ರಾಬ್ಲಿ ಅದು ಗ್ರೌಂಡಲ್ಲಿ ಇದ್ದ ಕಟ್ ಆಗಿದ್ರೆ ಸ್ನ್ಯಾಗ್ ಆಗಿಬಿಡ್ತಿತ್ತು, ಆವಾಗ ಅವರು ಟೇಕ್ ಆಫೇ ಮಾಡ್ತಿರ್ಲಿಲ್ಲ. ಬಟ್ ಯು ಆರ್ ಇನ್ ಏರ್, ಟೇಕ್ ಆಫ್ ಆಗಿಬಿಟ್ಟಿದ್ದೀರಾ, ನೀವು ಅರೌಂಡ್ 600 ಫೀಟ್ ಹೈಟಲ್ಲಿ ಇದ್ದೀರಾ, ಆವಾಗ ಕಟ್ ಆಫ್ ಆಗ್ತಿದೆ. ಸಡನ್ಲಿ ಇದೇ ರಿಪೋರ್ಟಲ್ಲಿ ಬಂದಿದೆ, ಅವ್ರು ಅದನ್ನು ಒಂದು ಎಂಜಿನ್ ಲೈಟ್ ಅಪ್ ಮಾಡೋಕೆ ಅವ್ರು ಟ್ರೈ ಮಾಡಿದ್ರು, ಅದು ಆಯಿತು ಕೂಡ. ಬಟ್ ದೆ ವಾಸ್ ನಾಟ್ ಮಚ್ ಆಫ್ ಟೈಮ್ ಲೆಫ್ಟ್, ಯಾಕಂದರೆ ಅವ್ರ ಹತ್ರ ಆಲ್ಟಿಟ್ಯೂಡ್ ಇರಲಿಲ್ಲ, ಇಟ್ ಕ್ರ್ಯಾಶ್ಡ್. ಸೊ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಸ್ವಿಚ್ ಮೇಲೆ ಒಂದೇ ಒಂದು ಸ್ವಿಚ್ ಮೇಲೆ ಇದೇನೇ ಇಂಪಾರ್ಟೆಂಟ್ ಅಂತ ಅಲ್ಲಿ ಕೂತ್ಕೊಂಡು ಪೈಲಟ್ಸ್ ಅದ್ರ ಮೇಲೆ ಫೋಕಸ್ ಮಾಡೋಕೆ ಆಗಲ್ಲ. ಯಾಕಂದರೆ ಅಷ್ಟು ಇರುತ್ತೆ ಅವ್ರಿಗೆ, ಸ್ಪೆಷಲಿ ಡ್ಯೂರಿಂಗ್ ದ ಟೇಕ್ ಆಫ್. ಟಿಲ್ ದ ಏರ್ಕ್ರಾಫ್ಟ್ ಈಸ್ ಸ್ಟೆಬಿಲೈಸ್ಡ್ ಇನ್ ದಿ ಏರ್, ಟೇಕ್ ಆಫ್ ಆ್ಯಂಡ್ ದ ಲ್ಯಾಂಡಿಂಗ್ ಆರ್ ದ ಮೋಸ್ಟ್ ಕ್ರೂಷಿಯಲ್ ಆ್ಯಂಡ್ ಮೋಸ್ಟ್ ವಲ್ನರೇಬಲ್ ಇದು ಫ್ಲೈಟ್ ರೆಜಿಮ್ಸ್ ಅವು. ಓಕೆ, ಅರ್ಥ ಆಯ್ತಾ? ತುಂಬ ಆಕ್ಸಿಡೆಂಟ್ಸ್ ಅದೇ ಟೈಮಲ್ಲೇ ಆಗೋದು, ದಿಸ್ ಬೀಯಿಂಗ್ ದ ಒನ್. ಅರ್ಥ ಆಯ್ತಾ? ನೀವು ನೋಡ್ಬೋದು ಹಿಸ್ಟ್ರಿಲಿ ಹೋಗಿ ನೋಡಿದ್ರೆ ಮಿಡ್ ಏರ್ ಕ್ರ್ಯಾಶಸ್ ಆಗಿದೆ, ಇಲ್ಲ ಅಂತ ನಾನು ಹೇಳಿಲ್ಲ, ಮಿಡ್ ಏರಿಂದನೂ ಏರ್ ಕ್ರ್ಯಾಶಸ್ ಆಗಿದೆ ಮಿಡ್ ಏರಲ್ಲಿ. ಬಟ್ ಕ್ರ್ಯಾಶಸ್ ಏನು ನಡೆಯುತ್ತೆ, ತುಂಬ ವಲ್ನರೇಬಲ್ ಟೈಮ್ ಏನಿರುತ್ತೆ ಅದು ಡ್ಯೂರಿಂಗ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಇರುತ್ತೆ. ಸೊ ದಿಸ್ ಈಸ್ ದ ಥಿಂಗ್. ಸೊ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಂಡ್ ಒಂದೇ ಒಂದು ಪಾಯಿಂಟ್ ಮೇಲೆ ಫೋಕಸ್ ಮಾಡೋಕ್ಕಲ್ಲ, ದೇರ್ ಆರ್ ಲಾಟ್ ಆಫ್ ಆಸ್ಪೆಕ್ಟ್ಸ್, ದಟ್ಸ್ ವೈ ದೇ ಆರ್ ಸ್ಪೆಷಲಿಸ್ಟ್. ಆ್ಯಂಡ್ ತುಂಬ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಇದರಲ್ಲಿ. ಆ ಒಂದೇ ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಏನಿರುತ್ತೆ ಅದ್ರ ಮೇಲೇ ಅವ್ರು ಫೋಕಸ್ ಮಾಡೋಕ್ಕಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವ್ರು ನೋಡಿ ಕೇಳಿದಾರಲ್ಲ, ಇಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್, ಸೊ ಹಿ ಈಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಯಾರು ಕೇಳಿದಾರೆ ಅಂತ ಹೇಳಿಲ್ಲ, ಒಬ್ಬರು ಪೈಲಟ್ ಅದನ್ನು ನೋಡಿದರೆ ಕೇಳಿದರೆ ನೀನು ಇದನ್ನು ಮಾಡ್ದ ಅಂತ, ಅವ್ರು ಹೇಳಿದರೆ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋ ಸೇನ್ ಪೈಲಟ್ ವಿಲ್ ನಾಟ್ ಎವರ್ ಡೂ ಇಟ್. ನಿಜ, ಯಾರೂ ಮಾಡಲ್ಲ, ಯಾಕಂದರೆ ದೇ ಆರ್ ರೆಸ್ಪಾನ್ಸಿಬಲ್ ಪೀಪಲ್. ಸುದರ್ಶನ್ ಸರ್, ಈಗ ಪೈಲಟ್ಗಳೇನಿದ್ದಾರೆ ಅವರ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಅವರ ಹಿಸ್ಟ್ರಿ ಆಗಿರ್ಬೋದು, ಜೊತೆಗೆ ಅವರ ಒಂದು ವ್ಯವಹಾರಗಳು ಏನಿದ್ವು ಅದನ್ನು ಇನ್ ಡೀಟೇಲ್ ಆಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇದೆಯಾ, ಇಲ್ಲಿ ಇರ್ಬೋದಾ, ಹೆಂಗೆ? ಇಲ್ಲ, ಇದೆಲ್ಲ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಟೀಮ್ನವರು ಮೊದಲಿಂದ. ಈಗ ನೋಡಿ, ಕ್ಯಾಪ್ಟನ್ ಏನಿದ್ರು, ಈ ವಿಮಾನದ ಕ್ಯಾಪ್ಟನ್, ನಾರ್ಮಲಿ ವಿಮಾನದ ಕ್ಯಾಪ್ಟನ್ ಎಡಗಡೆ ಸೀಟಲ್ಲಿ ಇರ್ತಾರೆ, ಹೌದು, ಕೋ ಪೈಲಟ್ ಬಲಗಡೆ ಸೀಟಲ್ಲಿ ಇರ್ತಾರೆ. ಅದು ಒಂದು ಇದಾದ್ರೆ, ಪೈಲಟ್ ಫ್ಲೈಯಿಂಗ್ ಅಂಡ್ ಪೈಲಟ್ ಮಾನಿಟರಿಂಗ್ ಅಂತ ಒಂದಿರುತ್ತೆ. ಈ ಒಂದು ಫ್ಲೈಟ್ ಅಲ್ಲಿ ಕೋ ಪೈಲಟ್ ವಾಸ್ ದಿ ಪೈಲಟ್ ಫ್ಲೈಯಿಂಗ್ ಅಂಡ್ ದ ಕ್ಯಾಪ್ಟನ್ ವಿತ್ ಆಲ್ಮೋಸ್ಟ್ 10,000 hours of flying experience is a pilot monitoring.
ಹೌದು. ಪೈಲಟ್ ಫ್ಲೈಯಿಂಗ್ ಏನು ಅಂದ್ರೆ VR ಅಂದ್ರೆ ರೊಟೇಷನ್ ಸ್ಪೀಡ್ ಬಂದ ಕೂಡಲೇ he will initiate the rotation, the aircraft will get into air. ಓಕೆ. 50-60 ಫೀಟ್ ಅಲ್ಲಿ ಪೈಲಟ್ ಮಾನಿಟರಿಂಗ್ ಒಂದು ಕಾಲ್ ಕೊಡ್ತಾರೆ, ಪಾಸಿಟಿವ್ ರೇಟ್ ಆಫ್ ಕ್ಲೈಂಬ್ ಅಂದ್ರೆ ಏರೋಪ್ಲೇನ್ ಹೋಗ್ತಾ ಇದೆ ಮೇಲಕ್ಕೆ. ದೆನ್ ದ ಪೈಲಟ್ ಫ್ಲೈಯಿಂಗ್ ವಿಲ್ ಸೇ ಗೇರ್ ಅಪ್ ಆರ್ ಅಂಡರ್ ಕ್ಯಾರೇಜ್ ಅಪ್. Okay. ಗೊತ್ತಿಲ್ಲ ಯಾವ ಒಂದು ನಮ್ಮ ಏರ್ಬಸ್ ಅಲ್ಲಿ ಗೇರ್ ಅಪ್ ಅಂದ್ರೆ ಇದು ಗಾಲಿಗಳು ಏನಿರ್ತವೆ ವೀಲ್ಸ್, ದೇ ವಿಲ್ ಗೋ ಇನ್ಸೈಡ್ ಅದು ಹೊಟ್ಟೆ ಒಳಗೆ ಹೋಗಿ ಡೋರ್ ಮುಚ್ಕೊಂಡ್ಬಿಡುತ್ತೆ. ಓಕೆ. ಇಟ್ ವಿಲ್ ಹ್ಯಾಪನ್ ವಿತಿನ್ 50-60 ಫೀಟ್. ಆಮೇಲೆ ಅಹಮದಾಬಾದ್ ಬೀಯಿಂಗ್ ನಟೋರಿಯಸ್ ಫಾರ್ ಬರ್ಡ್ ಆಕ್ಟಿವಿಟಿ, ದ ಪೈಲಟ್ ಫ್ಲೈಯಿಂಗ್ ವಿಲ್ ಆಲ್ವೇಸ್ ಬಿ ಲುಕಿಂಗ್ ಔಟ್. ಅವರು ಕಂಟ್ರೋಲ್ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ಎಡಗಡೆ ಬಡಗಡೆ ನೋಡ್ತಾ ಇರ್ತಾರೆ, ಏನಾದ್ರು ಬರ್ಡ್ ಇದೆಯಾ ಅಂದ್ರೆ ತಿರುಗಿಸ್ಬೇಕು. ಆಮೇಲೆ ಮಾನ್ಸೂನ್ ಟೈಮು, ಪ್ರೀ ಮಾನ್ಸೂನ್ ಟೈಮ್, ಅಲ್ಲಿ ಮೋಡಗಳಿರುತ್ತೆ, ಏನೋ ಬ್ಯಾಡ್ ಟರ್ಬುಲೆಂಟ್ ವೆದರ್ ಇರುತ್ತೆ. ಸೊ ಹಿ ಈಸ್ ಅ ಪರ್ಸನ್ ಹೂ ಇಸ್ ಲುಕಿಂಗ್ ಔಟ್. ಇನ್ ದಿಸ್ ಕೇಸ್ ದ co-pilot was a pilot flying who is always looking out. He is not bothered inside. The senior captain, the pilot monitoring, he is doing all the activities. Andre, can you imagine a senior pilot switching off this fuel switches by simultaneously within 1 second by accident? Okay. Whom are they fooling? It is impossible. It is impossible. Human intervention can happen within 1 second. Both the engines are up. It is absolutely nonsense. So, ಈ ಒಂದು ಆಕ್ಸಿಡೆಂಟ್ ನಡೆದಾಗ ಅನ್ಫಾರ್ಚುನೇಟ್ಲಿ ಆ ಟೈಮ್ ಎಷ್ಟಿರುತ್ತೆ. ಆಮೇಲೆ ಈ ಕೋಪೈಲಟ್ ಏನಿರುತ್ತೆ ಈಸ್ ಆಫ್ ಕೋರ್ಸ್ ಲೆಸರ್ ಕ್ವಾಲಿಫೈ ನಂಬರ್ ಆಫ್ ಅವರ್ಸ್ ಕಂಪೇರ್ ಟು ಕ್ಯಾಪ್ಟನ್. ಕ್ಯಾನ್ ಯು ಆಸ್ಕ್, ವೇಟ್, ಡಿಡ್ ಯು ಸ್ವಿಚ್ ಆಫ್? ನೋ, ಅದು ಆಗಲ್ಲ. ಇವ್ರು ಹೆಂಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ದ ಕೋಪೈಲಟ್ ಹೂಸ್ ಜಸ್ಟ್ ಅಬೌಟ್ 25-30 years old co-pilot will ask a veteran of the Air Force of 10,000 hours of commercial flight, did you switch off? Can he ask like that? No, it is all fabricated. ಎಸ್ ಸರ್. ಗಿರೀಶ್ ಲಿಂಗಣ್ಣ ಸರ್, ಈಗ ಆ ವಿಮಾನದ ಹಾರಾಟ ಎತ್ತರ ಏನಿತ್ತು 600ರಿಂದ 625 ಅಡಿಗೆ ಅದು ಹೋಗಿತ್ತು ಅಂತ ಹೇಳಿ. ಬಟ್ ಅದು ಇನ್ನೂ ಜಾಸ್ತಿ ಮಟ್ಟದಲ್ಲಿ ಅಥವಾ 3,000-4,000 ಇನ್ನೂ ಎತ್ತರಕ್ಕೆ ಹೋಗಿದ್ರೆ ಪಾಸಿಬಿಲಿಟಿ ಏನಾಗ್ಬೋದಿತ್ತು ಅಂತ ಹೇಳಿ. ಪಾಸಿಬಿಲಿಟಿ ಅವಾಗ ಸ್ಟೆಬಿಲೈಸ್ ಆಗ್ತಿತ್ತು. ಪ್ರಾಬಬ್ಲಿ ಅವ್ರಿಗೆ ಇನ್ನೂ ಇಶ್ಯೂ ಇದ್ರೆ ದೇ ಕುಡ್ ಹ್ಯಾವ್ ಲ್ಯಾಂಡೆಡ್ ಬ್ಯಾಕ್, ದೇ ಕುಡ್ ಹ್ಯಾವ್ ಟರ್ನ್ ತಗೋಬಹುದಾಗಿತ್ತು. ಅವ್ರು ಟರ್ನ್ ತಗೊಂಡು ಮತ್ತೆ ಲ್ಯಾಂಡ್ ಮಾಡಬಹುದಾಗಿತ್ತು. ಈ 625 ಅಡಿಲಿ ಅವರು ಮತ್ತೆ ಟರ್ನು ತಗೊಳಕ್ಕಾಗಲ್ಲ, ಏನು ಮಾಡಕ್ಕಾಗದೆ ಇರುವಂತ ಆಲ್ಟಿಟ್ಯೂಡ್ ಇದು. ಸೊ ಈ ಆ ಒಂದು 3,000 ಸೇಫ್ ಆಲ್ಟಿಟ್ಯೂಡ್ ಹೋಗ್ಬಿಟ್ಟಿದ್ರೆ ದೇ ಕುಡ್ ಹ್ಯಾವ್ ಅಟ್ ಲೀಸ್ಟ್ ಸ್ಟೆಬಿಲೈಸ್ ಟರ್ನ್ ಮಾಡಿ ಮತ್ತೆ ಲ್ಯಾಂಡ್ ಮಾಡ್ಕೋಬಹುದಾಗಿತ್ತು. ಬಟ್ ಅದಕ್ಕೂ ಅವರಿಗೆ ಚಾನ್ಸ್ ಸಿಕ್ಲಿಲ್ಲ. ಆಮೇಲೆ ಇದೇ ತರ 787 2018 ಅಲ್ಲೋ ಏನೋ ಐ ಥಿಂಕ್ ಸೊ ಜಪಾನ್ ಅಲ್ಲಿ ಒಂದ್ಸಲಿ ಈ ತರ ಪ್ರಾಬ್ಲಮ್ ಆಗಿದೆ, ಜಪಾನ್ ಏರ್ಲೈನ್ಸ್ ಅಲ್ಲಿ. ಬಟ್ ಅದೇನಂದ್ರೆ ಮಿಡ್ ಏರ್ ಅಲ್ಲಿ ಈ ಫ್ಯೂಯಲ್ ಸ್ವಿಚ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಅವರು ವಾಪಸ್ ಲ್ಯಾಂಡ್ ಆಗಿದ್ದಾರೆ ಇದೇ 787-8 ಅಲ್ಲಿ, ಬಟ್ ಮಿಡ್ ಏರ್ ಅಲ್ಲಿ, ನಾಟ್ ವೈಲ್ ಕ್ಲೈಂಬಿಂಗ್ ಅಪ್. ಸೊ ಇದು ಒಂದು ನೀವು ಹುಡುಕಿದ್ರೆ ಸಿಗುತ್ತೆ. ಆ ಜಪಾನ್ ಅಲ್ಲಿ ಒಂದು ಆಗಿದೆ. ಆಮೇಲೆ ಎಲೆಕ್ಟ್ರಿಕಲ್ ಅಲ್ಲೇ ಏನಾರ ಪ್ರಾಬ್ಲಮ್ ಆಗಿ ಆಫ್ ಆಯ್ತು ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇದಕ್ಕೆ ರೆಡಂಡೆನ್ಸಿ ಅಂತ ದೇ ವಿಲ್ ಬಿ ಅ ಸಪರೇಟ್ ಲೈನು ಬೇರೆ ಇರುತ್ತೆ ಇದಕ್ಕೆ. ಅಕಸ್ಮಾತ್ ಮೇನ್ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆದ್ರೂ ಆ ವ್ಯಾಲ್ವ್ ತಕ್ಷಣ ಫ್ಯೂಯಲ್ ಸ್ವಿಚ್ ಆನ್ ಆಫ್ ಮಾಡಿದ್ರೆ ಅಲ್ಲಿ ಫ್ಯೂಯಲ್ ವ್ಯಾಲ್ವ್ ಇರುತ್ತೆ, ಅದು ಓಪನ್ ಕ್ಲೋಸ್ ಆಗತ್ತೆ. ಸೊ ಆ ತರ ಏನು ಮೇನ್ ಎಲೆಕ್ಟ್ರಿಕಲ್ ಏನಾರು ಇಶ್ಯೂ ಆದ್ರೂ ದ ಆಲ್ಟರ್ನೇಟ್ ರೆಡಂಡೆನ್ಸಿ ಬಿಲ್ಡ್ ಮಾಡಿರ್ತಾರೆ ಈ ಒಂದು ಫ್ಯೂಯಲ್ ಸ್ವಿಚ್ಗೆ, ಬಿಕಾಸ್ ಇಟ್ ಇಸ್ ಅ ವೆರಿ ವೈಟಲ್ ಇದು. ಸೊ ಅಷ್ಟು ಈಸಿಯಾಗಿ ಆಗ್ಬಾರ್ದದು. ಪ್ರಾಬಬ್ಲಿ ಸಮಥಿಂಗ್ ಎರರ್ ಹ್ಯಾಸ್ ಗಾನ್ ರಾಂಗ್. ನಿಜ. ಸುನಿಲ್ ಸರ್, ಕೊನೆಯದ ಕ್ವಿಕ್ ಆಗಿ ಒಂದು ಪ್ರಶ್ನೆ ನನ್ನದು. ಈಗ ಆಗಿದೆ ಒಂದು ಏನು ವರದಿ ಬಂದಿದೆ, ಈಗ ಫೈನಲ್ ರಿಪೋರ್ಟ್ ಬರೋವರೆಗೂ ಹಂಗಾದ್ರೆ ಯಾವುದು ಫೈನಲಿ ಜಡ್ಜ್ ಮಾಡ್ಬಿಡಂತಾರ, ಬ್ಲೇಮ್ ಮಾಡ್ಬಿಡಂತ ನಿಮ್ಮದು? ಖಂಡಿತ. ಈಗ ನಾನು ಫಸ್ಟೇ ಹೇಳಿದೆ, ಯಾವುದೇ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ ಅಂತ ಏನಿರುತ್ತೆ, ಇಟ್ ಈಸ್ ನಾಟ್ ಟು ಬ್ಲೇಮ್ ಎನಿವನ್, ಯಾರಿಗೂ ಅಧಿಕಾರ ಇಲ್ಲ. ಕರೆಕ್ಟ್. ಇಟ್ ಈಸ್ ಜಸ್ಟ್ ಟು ಅವಾಯ್ಡ್ ದ ಫ್ಯೂಚರ್ ಆಕ್ಸಿಡೆಂಟ್ಸ್ ಫಸ್ಟ್ಲಿ.
ಸೆಕೆಂಡ್ಲಿ ಈಗ ಮೆಂಟಾಲಿಟಿ ಏನಾಗ್ಬಿಟ್ಟಿದೆ ಅಂದರೆ ಅಷ್ಟು ಜನ ಅವ್ರು ಸತ್ತೋದ್ರು, ಅದಕ್ಕೆ ಪೈಲಟ್ಸೇ ಕಾರಣ. ಎಲ್ಲಿದೆ ರಿಪೋರ್ಟ್ ಹೇಳಿದೆಯಾ ಅದನ್ನು? ಇಲ್ಲ ನಮ್ಮ DGCA ಹೇಳಿದೆಯಾ? ಇಲ್ಲ ಏವಿಯೇಷನ್ ಮಿನಿಸ್ಟ್ರಿ ಹೇಳಿದೆಯಾ? ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಇಂಡಿಯನ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಹೇಳಿದೆಯಾ? Okay. ಇಲ್ಲ ಬೋಯಿಂಗ್ ಹೇಳಿದೆಯಾ? ಜನ ಯಾಕೆ ಕನ್ಕ್ಲೂಷನ್ಗೆ ಹೋಗ್ತಿದ್ದಾರೆ ನನಗಿದು ಅರ್ಥ ಆಗ್ತಿಲ್ಲ. ದಿಸ್ ಈಸ್ ಆಬ್ಸಲ್ಯೂಟ್ ಸ್ಟುಪಿಡಿಟಿ. ಯಾರು ಬ್ಲೇಮ್ ಮಾಡ್ತಿದ್ದಾರೆ ಅವರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಆ್ಯಂಡ್ ಈ ಒಂದು ಇನ್ವೆಸ್ಟಿಗೇಷನ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಬಿಗ್ ಪವರ್ಸ್ ವಿಲ್ ಕಮ್ ಇನ್ ಟು ಪ್ಲೇ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂಥ ದೊಡ್ಡ ಪವರ್ಸ್ ಇದೆ. Yes. ಸೊ ಇಟ್ ಶುಡ್ ಬಿ ಮಾನಿಟರ್ಡ್ ಪ್ರಾಪರ್ಲಿ. ನಿಜವಾದ ಸತ್ಯ ಈಚೆ ಬರಬೇಕಂದ್ರೆ, ಯಾಕಂದರೆ ಈ ರಿಪೋರ್ಟಲ್ಲೇ ಗೊತ್ತಾಗ್ತಿದೆ ಬ್ಲೇಮ್ ಯಾವ ಕಡೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. Correct. ದಟ್ ಈಸ್ ನಾಟ್ ಕರೆಕ್ಟ್. ಎಸ್ ಸುನಿಲ್ ಸರ್, ಸಾಕಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಸುದರ್ಶನ್ ಸರ್, ತಮಗೂ ಕೂಡ ಧನ್ಯವಾದಗಳು. ಗಿರೀಶ್ ಲಿಂಗಣ್ಣ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಎಲ್ರಿಗೂ ಕೂಡ. ನೋಡಿ, ಈಗ ಒಂದು ಕ್ಲಾರಿಫೈ ಅಂದರೆ ನಾವು ಫೈನಲ್ ನಿರ್ಧಾರ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಸುನಿಲ್ ಸರ್ ಹೇಳ್ತಾ ಇದ್ದಾರೆ, ಎಕ್ಸ್ಪರ್ಟ್ಗಳೆಲ್ಲರೂ ಕೂಡ ಅದನ್ನು ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ, ನೀವು ಅಂತಿಮವಾಗಿ ನಿರ್ಧಾರವನ್ನು ಮಾಡಬೇಡಿ, ಪೈಲಟ್ಗಳ ಮೇಲೆ ಬ್ಲೇಮನ್ನು ಮಾಡಬೇಡಿ. ಇನ್ನೂ ಫೈನಲ್ ರಿಪೋರ್ಟ್ ಬರೋದಿದೆ. ಈಗ 15 ಪುಟಗಳ ವರದಿ ಬಂದಿದೆ, ಇನ್ನೂ 100-110 ಈ ಥರ ಪುಟಗಳು ವರದಿ ಬರಬೇಕಾಗಿದೆ. ಇನ್ನೂ ತನಿಖೆ ಆಗಬೇಕು. ಬರೀ ಆ ಆಡಿಯೋ ಸಂದೇಶವನ್ನು ಇಟ್ಕೊಂಡು ಯಾಕೆ ನೀವು ಅವ್ರ ಮೇಲೆ ಹೇರ್ತೀರಿ ಅನ್ನುವಂಥ ಒತ್ತಾಯ ಕೂಡ ಆಗ್ತಾ ಇದೆ. ಬಟ್ ಫೈನಲಿ ಈಗ ಬಂದಿರುವಂಥ ವರದಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ನೋಡ್ತಾ ಇದ್ದರೆ, ಪೈಲಟ್ಗಳ ಒಂದು ಗೊಂದಲ ಅಥವಾ ಅವರ ಎಡವಟ್ಟಿನಿಂದ ಈ ಒಂದು ದುರಂತ ಆಯಿತು ಅನ್ನುವಂಥ ಚರ್ಚೆಗಳು ಮಾತ್ರ ನಡೀತಾ ಇದೆ. ನೋಡೋಣ ಫೈನಲ್ ರಿಪೋರ್ಟ್ ಬಂದ ಮೇಲೆ ಮತ್ತೆ ಯಾವ ಥರದ ತಿರುವನ್ನು ಈ ವಿಮಾನ ದುರಂತ ತೆಗೆದುಕೊಳ್ಳುತ್ತೆ ಅಂತ.